ಏನ್ ಬೇಬೆ ಗಾಡಿ ರಿಪೇರಿನಾ? ಹೌದು. ಹೆಲ್ಪ್ ಮಾಡ್ಬೇಕಾ? ಎಷ್ಟೇ ಬಗ್ರ ಕನ್ನಡ ನಾಡಿನ ಜನ ಕಷ್ಟದಲ್ಲಿರೋ ಕಂಡ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಆದ್ರೆ ಕತ್ಲಲ್ಲಿ ಕಂತ್ರಿ ಕೆಲಸ ಮಾಡೋ ನಿಮ್ಮಂತ ಅನ್ಕಂಡ್ರೆ ಕಾಲ್ ಮುರಿದು ಕೈ ಕೊಡ್ತಾರೆ. ಮಕ್ಳ ಕುಮಾರ್, ಇವತ್ ನೀವೇನಾದ್ರೂ ಬರ್ದೇ ಇದ್ದಿದ್ರೆ. ಇವರೆಲ್ಲ ಲೋಫರ್ಗಳು. ನಿಮ್ಗೇನು ಆಗಿಲ್ವಾ? ನನ್ಗಿರ್ಲಿ ಗೀತಾ, ಇಷ್ಟೊತ್ತಲ್ಲಿ ನೀನು ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆ ಹೊರಟಿದ್ದೆ. ಇದ್ದಕ್ಕಿದ್ದ ಹಾಗೆ ಕಾರ್ ಕೈ ಕೊಡ್ತು. ಅಷ್ಟ್ರಲ್ಲಿ ರಾತ್ರಿ ಹೊತ್ತು ಹುಡುಗರು ಒಂಟಿಯಾಗಿ ಓಡಾಡೋದು ತುಂಬಾ ಡೇಂಜರು. ಅದಿರ್ಲಿ, ಕಾಲೇಜ್ ಬಿಟ್ಟ ಮೇಲೆ ನೀನ್ ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ. ಕುಮಾರ್, ಕೊನೆಗೂ ನಿನ್ನ ಆದರ್ಶ ಈಡೇರಿಸೋದಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ ಬಿಟ್ಟೆ. ಎಸ್, ಬಾ, ನಿನ್ ಕಾರ್ ಹತ್ರ ಡ್ರಾಪ್ ಮಾಡ್ತೀನಿ. ಓಕೆ. ಬರ್ಲಾ? ಬಾಯ್ ಬಾಯ್. ಕುಮಾರ್, ನಿನ್ನ ಆದರ್ಶ ಕೈ ಬಿಡ್ಬೇಡ.
ರಾಜ ಇಲ್ಲಿ ನೋಡು ಇಷ್ಟು ದೊಡ್ಡಗ ಸಿಕ್ತು. ಅಲ್ಲೇನೋ ಕಾಣಿಸ್ತಾ ಇದೆ ನೋಡು. ನಮ್ಮೂರ್ ಕೆರೆಯಲ್ಲಿ ಯಾವ್ದೋ ಹೆಣ ತೇಲಾಡ್ತಾ ಇದೆ. ಯಾವ್ದೊಂದು ಗೊತ್ತಿಲ್ಲ ಸರ್, ಬೇಗ ಬನ್ನಿ ಸರ್. ಹೆಣನ? ಹ್ಞೂ ಸರ್. ನಡಿ ತೋರ್ಸು. SP ಅವ್ರ ಫೋನ್ ಬರ್ಬೋದು, ನೋಡ್ಕೊಳ್ಳಿ. ಏಯ್ ಬಾರೋ. ಎಲ್ಲ ಅಲ್ಲಿ ಸ್ವಾಮಿ. ನಡಿ ತೋರ್ಸು. ಅದೇ ನಮ್ ಕೆರೆ ಎಲ್ಲಂತೆ? ಹೌದು, ಕೆರಲ್ಲಂತ. ನೆನ್ನೆ ಸಿಕ್ಕಿದ್ದ. ಕಾನ್ಸ್ಟೇಬಲ್ಸ್, ಆ ಬಾಡಿ ತೆಗೆದು ಆಚೆ ಮಾಡಿದ್ರು. ಎಲ್ಲಿ ಯಾರಂತೆ? ಆ ಬಟ್ಟೆ ಮೇಲೆ ಹಾಕಿ. ಈ ಊರಲ್ಲಿ ಯಾರು ದೊಡ್ಡವರಿಲ್ಲನಪ್ಪ? ನಮಸ್ಕಾರ ಸ್ವಾಮಿ. ನಮಸ್ಕಾರ. ನನ್ನ ಹೆಸರು ಉಗ್ರಪ್ಪ ಅಂತ. ಈ ಊರ್ ಮಂಡಲ್ ಪಂಚಾಯತಿ ಮೆಂಬರ್. ಹೌದಾ? ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಪರಮೇಶ್ವರಪ್ಪ ಅಂತ. ಮತ್ತೆ ಈ ವ್ಯಕ್ತಿ ಯಾರಿರ್ಬೋದು ಅಂತ ನಿಮ್ಗೆ ಯಾರ್ಯಾರು ಗೊತ್ತಾ? ಗೊತ್ತು ಸ್ವಾಮಿ. ಜಗನ್ನಾಥ್ ಅಂತ ನಮ್ಮ ಉಗ್ರಪ್ಪನವರ ಸ್ನೇಹಿತ. ಹೌದು ಸರ್, ನಾವಿಬ್ರು ಸ್ನೇಹಿತರೆ ಸರ್. ಮೊನ್ನೆ ನಾನು ಸಿಟಿಗೆ ಹೋಗೋಕ್ ಮುಂಚೆ ನಗನಗ್ತಾನೆ ಇದ್ದ. ಆದ್ರೆ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಸರ್. ಇಲ್ಲಿ ಇವನ್ ತಾಯಿ ತಂದೆ ಸಂಬಂಧಿಕರು ಯಾರು ಇಲ್ವಾ? ಸರ್ ಅದು ಇವನು ಈ ಊರ್ನಲ್ಲೇ ಅಲ್ಲ ಸರ್. ಆ? ಉಗ್ರಪ್ಪನೇ ಸಿಟಿಯಿಂದ ಇವನ್ ಕರ್ಕೊಂಡ್ ಬಂದಿದ್ದು. ಮಿಸ್ಟರ್ ಉಗ್ರಪ್ಪ, ಸರ್ ಈ ಜಗನ್ನಾಥ್ ನಿಮ್ಗೆ ಹೇಗೆ ಗೊತ್ತು? ಸರ್, ಈ ಊರಿನ ಕೆಲ್ಸಕ್ಕೆ ನಾನು ಅವಾಗ ಸಿಟಿಗೆ ಹೋಗ್ತಾ ಇರ್ಬೇಕಂತೆ ಇವನಿಗೂ ನನಗೂ ಪರಿಚಯ ಆಯ್ತು. ನನ್ನವರು ಅಂತ ನನಗೆ ಯಾರು ಇಲ್ಲ, ನಾನು ನಿನ್ನ ಹತ್ರನೇ ಬಂದಿದ್ದು ಬಿಡ್ತೀನಿ ಅಂತ. ಆಯ್ತು ಅಂತ ಈ ಊರಲ್ಲಿ ತೋಟ ಫಾರ್ಮ್ ಮಾಡ್ಕೊಂಡು ಚೆನ್ನಾಗೇ ಇದ್ದ. ಈ ಕೊಲೆ ಯಾರು ಮಾಡಿರ್ಬೋದು ಅಂತ ನಿಮ್ಗೇನಾದ್ರು ಅನುಮಾನ ಇದೆಯಾ? ನಾನು ಹೇಗೆ ಸರ್ ಹೇಳಿ, ಯಾರಂತ ಹೇಳಿ? ಅವನು ಚೆನ್ನಾಗಿರೋದನ್ನ ಈ ಊರಲ್ಲಿ ಕೆಲವು ಜನರಿಗೆ ಸಹಿಸೋಕ್ ಆಗ್ತಾ ಇರಲಿಲ್ಲ. ಹೌದಾ? ಸರ್, ನಂದೊಂದು ಮಾತು. ಈ ಜಗನ್ನಾಥ್ನಿಗೆ ನನ್ನವ್ರು ಅಂತ ಹೇಳ್ಕೊಳಕ್ ನನ್ನ ಬಿಟ್ರೆ ಬೇರೆ ಯಾರಿಲ್ಲ. ಹೇಗಾದ್ರೂ ಮಾಡಿ ಇವನ ಅಂತಕ್ರಿಯೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಸರ್. ಹಾಗಾದ್ರೂ ಮಾಡಿ ಇವನ್ ಋಣ ತೀರಿಸ್ತೀನಿ ಸರ್. ಸರಿ, ನೀವೊಮ್ಮೆ ಸ್ಟೇಷನ್ ಬಂದು ನೋಡಿ. ಆಯ್ತು, ಸರ್. ಕಾನ್ಸ್ಟೇಬಲ್, ಎಸ್ ಸರ್. ಹೆಣನ ಪೋಸ್ಟ್ ಮಾರ್ಟಮ್ ಕಳ್ಸು. ಇನ್ನೊಂದು ತಲೆದಿಮ್ ಕೊಡೋಣ. ಅಲ್ಲ, ಜಗನ್ನಾಥನ್ ಹೆಣನ ಕೆರೆಯಲ್ಲಿ ನೋಡಿ ಎಲ್ಲಿ ದೆವ್ವಾಗಿ ಹಿಡಿತಾನೋ ಅಂತ ಜನ ಗರ್ಬಾರ್ದಂಗವ್ರೆ. ಸುಮ್ನೆ ವಾಟೆ ಬಡ ಅಂತ ಯಾಕೆ ಹೊಡ್ಕತೀಯ? ಮಾಡ್ದವನ್ ಮಣ್ಮುಗ್ತಾನೆ. ಇವನು ಮನುಷ್ಯಂಗಿರ್ತಾನೆ, ಹುಚ್ಚನಂಗ್ ಆಡ್ತಾನೆ. ಹುಚ್ಚನಂಗ್ ಆಡ್ತಾನೆ, ದೊಡ್ಡ ಮನುಷ್ಯಂಗ್ ಮಾತಾಡ್ತಾನೆ. ಅದ್ ಬಿಡು, ನನಗೂ ಒಂದು ಅನುಮಾನ. ಎಣಾನ್ ಕೆರೆಯಲ್ಲಿ ಯಾರು ಹಾಕಿದ್ದು? ನಿಮ್ಮಪ್ಪ ತಂದು ಹಾಕಿದ್ದು. ಮುಚ್ಕೊಂಡು ಕೂತ್ಕೊಳ್ಳಲೇ. ದೊಡ್ಡವ್ರ ವಿಷಯ ನಮ್ಗೆ ಯಾಕೆ? ಒಂದು ಆಮ್ಲೆಟ್ ತೆಗಿಯೋ ಕೈ. ನೆನ್ನೆ ಕೊಟ್ಟಿ ಸಾಲನೆ ಕೊಟ್ಟಿಲ್ಲ, ಇವತ್ ಬೇರೆ ಕೇಳಕ್ ಬಂದಿದ್ಯಾ? ನಿನ್ಗೆ ತಿಂದು ತಿಂದು ತಿಪ್ಪೆಯಲ್ಲಿರೋ ಸಗಣೆ ಹುಳು ತರ ಊದ್ಕೊಂಡಿದ್ದೀರಾ. ನಿಮ್ಮನ್ನ ನಂಬ್ಕೊಂಡು ಕುಳಿತ್ರೆ ನಾನು ಯಾವತ್ತು ನೀರು ಕುಡಿದು ನೆಗೆದು ಬೀಳ್ತೀನೋ ನನಗೆ ಗೊತ್ತಿಲ್ಲ. ಕೆರೆಯಲ್ಲಿ ಹೆಣ ತೇಲಿದ್ ನೋಡಿ ನಮಗೂ ಗಾಬರಿ ಆಯ್ತು ದಣಿ. ಇದೆಲ್ಲ ಹೇಗಾಯ್ತು ಅಂತ ಒಂದು ಅರ್ಥನೇ ಆಗ್ತಾ ಇಲ್ಲ. ನೀವು ಹೇಳಿದ ಹಾಗೆ ಎಲ್ಲ ಕರೆಕ್ಟ್ ಆಗೇ ಮಾಡಿದ್ವಿ. ಆಹಾ, ಮಾಡ್ತೀರಾ? ಪಂಚೆಗೆ ಬೆಂಕಿ ಹತ್ಕೊಂಡಿದೆ ಆರ್ಸ್ರು ಅಂತಂದ್ರೆ ಪಕ್ಕದ ಮನೆಗೆ ಹೋಗಿ ಸೀಮೆ ಎಣ್ಣೆ ತಗೊಂಡು ಬಂದು ತಲೆ ಮೇಲೆ ಸುರಿಯುವಂತ ದಡ್ಡ ಸುಳೆ ಮಕ್ಕಳು ನೀವು. ನಿಮ್ಮನ್ನ ಇಟ್ಕೊಂಡು ತಪ್ಪಿಗೆ ನನ್ನ ಎಕಡ ತಗೊಂಡು ನಾನೇ ಹೊಡ್ಕೋಬೇಕು. ಚೆನ್ನಾಗಿ ತಿಂದು ಬಿದ್ಕೋ ಹೋಗ್ರು.
ಬ್ಯಾಂಕ್ ಲೋನ್ ಅಲ್ಲಿ ಹಸ ತಗೊಂಡ್ಮೇಲೆ ಕೂಸಾಗೆ 1 ಎಕರೆ ಮರ ಏ ರಾಜಾ ಬೇಗ ಬಾರೋ. ಬಂದೆ ಬಂದೆ. ಎಷ್ಟೊತ್ತಲ್ಲ ಸ್ವಲ್ಪ ನಿಮ್ಗೆ ಡ್ಯೂಟಿ ಕಾನ್ಶಿಯಸ್ ಇಲ್ಲಲ್ಲ ನಿಮಗೆ ಎಷ್ಟೊತ್ತಾಗಿದೆ ಏನ್ ಕತೆ ಯಾವಾಗಲೂ ಲೇಟ್ ಆದಾಗ ಇವನೊಬ್ಬ ಲೇಟ್ ಲತೀಫ್. ಏ ಅಶೋಕ ಬರಲೇ ಏ ಬಾರ ಬೇಗ. ಯಾವಾಗ್ಲೂ ನಿಮ್ಮನ್ನೆಲ್ಲ ಕಟ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ರೆ ಅಷ್ಟೇ ಮುಗಿಸ್ಕೋಬೇಕಲ್ಲ. ಅಷ್ಟೇನಪ್ಪ ನಾನು ದಿನ ಲೇಟ್ ಮಾಡ್ತೀನಿ. ಎಣ್ಣೆ ಅಂತೂ ನನಗೆ ಹೆವಿ ಕಣ ಕೆಲಸ ಸುಸ್ತಾಗೋಯ್ತು. ನಾನು ಹೇಳೋದು ಲೇಟ್ ಆಗೋಯ್ತು. ನೀವೆಲ್ಲ ಇದೇ ಊರ್ನವರಾ? ಹೌದು ಸರ್. ನಿಮ್ಮ ಹೆಸರೇನ್ರು? ನನ್ನ ಹೆಸರು ಅಶೋಕ, ಇವನ್ ರಾಜ, ಚಂದ್ರ, ರವಿ. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸಿಟಿಯಲ್ಲಿ ಮಂಜುನಾಥ ಕ್ಲಾಸ್ ಸೆಂಟರ್ನಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ವಿ ಸರ್. ಸರಿ, ನೀವು ಹೋಗಿ. ಏಯ್ ಬಾರ ಇಲ್ಲಿ. ನಮಸ್ತೆ ಸರ್. ಏನು ನಿನ್ನ ಹೆಸರು? ಕೆಂಚ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ? ಸುಮಾರು 1 ವರ್ಷದಿಂದ ಮಾಡ್ತಾ ಇದ್ದೀನಿ. ನಿಮ್ಮ ಯಜಮಾನರು ಎಲ್ಲಿ ಮಲಗ್ತಾ ಇದ್ರು? ಆ ರೂಮಲ್ಲಿ ಮಲಗ್ತಾ ಇದ್ರು. ಇಲ್ಲೇ ಮಲಗ್ತಾ ಇದ್ರು. ಯಾವಾಗಲೂ ಇಲ್ಲೇ ಮಲಗ್ತಿದ್ರಾ? ಇಲ್ಲ, ತೋಟದಲ್ಲಿ ಫಸಲ್ ಬಂದಾಗ ಆಗಾಗ ಹೊರಗಡೆನೂ ಮಲಗ್ತಾ ಇದ್ರು. ಹೊರಗಡೆ ಮಲಗ್ತಿದ್ರಾ? ಹೌದು. ಆ ಜಾಗ ತೋರಿಸ್ತೀಯಾ? ಆಯ್ತು ಬನ್ನಿ. ನಡಿ. ಇಲ್ಲೇ ಅವರು ಮಲಗ್ತಿದ್ದು. ನಿಮ್ಮ ಯಜಮಾನರು ರಾತ್ರಿ ಇಲ್ಲೇ ಮಲಗ್ತಿದ್ರು ಇಲ್ಲ ಆಚೆ ಹೋಗ್ತಿದ್ರು? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಆ ಹೋಗಿ ಕಿತ್ಕೊಂಡ್ಬರ್ತೀರಾ ಬಾ, ನಾನು ಆ ಕಡೆ ಹೋಗಿ ಕೇಳ್ತೀನಿ. ಎಲ್ಲಿದೆ ಹಾವು? ಅಲ್ಲಿ ಅಲ್ಲಿ ಎಲ್ಲಿದೆ? ಎಲ್ಲಿದೆ ಹಾವು? ಎಲ್ಲಿ? ಯಾಕೆ ಕಿರ್ಚ್ಕೊಂಡೆ? ನಿಮ್ಮಕ್ಕ ಹಾವು ಹಾವು ಅಂತ ಕಿರ್ಚ್ಕೊಂಡ್ಲು. ನಮ್ಮಕ್ಕ ತುಂಬಾ ಪುಕ್ಲಿ ಸರ್. ಒಲೆ ಮೇಲೆ ಹಾಲು ಉಕ್ಕು ಬಂತು ಅಂತಂದ್ರೆ ಕೆರೆ ಕೋಡಿನೇ ತುಂಬಾ ಹರಿತಿದೇನಂತ ಓಡ್ತಿರ್ತಾಳೆ ಸರ್. ಒಳ್ಳೆ ಹೆದರಿಕೆ ಅಕ್ಕನ ಇಟ್ಕೊಂಡೆ. ಬರ್ತೀನಿ. ಸಾಕ್ ಸುಮ್ನೆ ಬಾರೆ, ಏನನ್ನ ಹೇಳ್ಬೇಡ. ಏನ್ ಚೆನ್ನಾಗ್ ಕಾಣಿಸ್ತೀಯಕ್ಕ ಈ ಸೀರೆಲಿ. ದೃಷ್ಟಿ ಆಗ್ಬಿಡುತ್ತೆ. ಸರ್ ಮಾಡ್ಕೊ. ಏ ಸಾಕ್ ಸುಮ್ನಿರ. ಹಾಗ ರತ್ನ ಲೇ ರತ್ನ ರತ್ನ ಏ ರತ್ನ, ಟೈಮ್ ಆಯ್ತು, ಬೇಗ ಬಾರೆ. ನಾನು ಬೇಗ ಡ್ರೆಸ್ ಮಾಡ್ಕೊಂಡ್ ಬರ್ತೀನಿ. ಬರ್ಲಾಕ್ಕ? ರತ್ನ ಅಂತೆ ರತ್ನ. ನಾ ಬರಲ್ಲ ಹೋಗ್ರಿ. ಲತನ್ ಹುಟ್ಟಿದ ಹಬ್ಬಕ್ಕೆ ದೊಡ್ಡವರೆಲ್ಲರೂ ಬಂದಿರ್ತಾರೆ. ಗೌಡ್ರ ಹೆಣ್ ತಿನ್ಸ್ಕೊಂಡು ಒಡವೆ ಸರ ಏನು ಇಲ್ದಿರ ಬರ್ಲಾ? ನೋಡೆ ರತ್ನ, ಹೆಣ್ಣಿಗ್ ಬೇಕಾಗಿರೋದು ಒಡವೆ ಸರ ಅಲ್ಲ, ಒಳ್ಳೆ ಗುಣ ನಡತೆ, ಅದೆಲ್ಲ ನಿನ್ಗಿದೆ. ಆಹಾ, ಇದಕ್ಕೇನು ಕಮ್ಮಿ ಇಲ್ಲ. ಮಾತಲ್ಲೇ ಹೊಟ್ಟೆ ತುಂಬಿಸಿ ಮಂಚ ಹತ್ತಿಸ್ಬಿಡ್ತೀರಾ. ನಿಮ್ ಹೆಂಡತಿ ಒಡವೆ ಸರ ಮಾಡಿಸ್ಕೊಟ್ರೆ ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರ ಅನ್ನೋ ಭಯನಾ? ನೋಡೆ ಚಿನ್ನ, ಬೇಜಾರ್ ಮಾಡ್ಕೋಬೇಡ. ಮುಂದಿನ ಸಾರಿ ಜಾತ್ರೆಗೆ ಒಡವೆ ವಸ್ತ್ರ ಎಲ್ಲ ತಂದು ತಂದ್ಕೊಡ್ತೀರಾ. ಜಾತ್ರೆ ಬಂದ್ರೆ ಉಗಾದಿ ಹಬ್ಬ ಬರ್ಲಿ ಅಂತೀರಾ, ಉಗಾದಿ ಹಬ್ಬ ಬಂದ್ರೆ ಮಾರಿ ಹಬ್ಬ ಬರ್ಲಿ ಅಂತೀರಾ. ನಿಮ್ ತಲೆ ಕೂದಲು ಬೆಳ್ಳಗಾದ್ರು ನಾನು ಕೊರಳಗಂತೂ ಒಂದ್ ಚಿನ್ನದ ಸರ ಬೀಳಿಲ್ಲ. ನಮ್ಮಪ್ಪ ಗುಂಡ್ಕಲ್ನಂತ ಗಂಡನ್ ತಂದಿನ ಕಟ್ಟಿನ ಮಗಳೇ ಅಂತ ನಿಮಗ್ ತಂದ್ ಕಟ್ಟದ. ನಾನೇನ್ ಕಡಿಮೆ ಆಗಿದ್ದೀನಿ ರತ್ನ. ಈಗ ನಾನು ನೆಲ ಗುತ್ತಿದ್ರು ನೀರ್ ಬರುತ್ತೆ. ನನ್ನ ಅರ್ಥ ಮಾಡ್ಕೋ ಚಿನ್ನ, ಬಾ ಹೋಗಣ. ನೀವೆಲ್ಲ ಕೆಲಸ ಮುಗಿಸಿ ಬೇಗ ಬನ್ನಿ, ಮಳೆ ಬರೋಗಿದೆ. ಓ ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ನಮಸ್ಕಾರ. ನೀವೆಲ್ಲ ನೋಡಿ 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 ನೋಡಿ. ಬನ್ನಿ ಸರ್, ಬನ್ನಿ. ಜ್ವರ?
ಕೂತ್ಕೊಳ್ಳಿ. ಲಕ್ಷ್ಮಿ, 2 ಗ್ಲಾಸ್ ಶರ್ಬತ್ ತಗೋಮಾಮ. ತಗೊಳ್ಳಿ. ಥ್ಯಾಂಕ್ಸ್. ಇವಳು ನನ್ನ ಮಗಳು ಲಕ್ಷ್ಮಿ ಅಂತ, ಇನ್ನೊಬ್ಳಿದಾಳೆ ಸರಳ ಅಂತ, ಬಹಳ ಚುರುಕಿ. ಇವಳೇ ಸ್ವಲ್ಪ ಪುಕ್ಲಿ. ಸುಮ್ನಿರಪ್ಪ, ಬಂದವ್ರ ಮುಂದೆಲ್ಲ ಹಾಗೆ ಹೇಳ್ತಿರ್ತೀರಾ. ನಾನೇನ್ ಹಾಗಿಲ್ಲ, ನನ್ಗೂ ಧೈರ್ಯ ಇದೆ ಗೊತ್ತಾ. ಅದು ನನ್ ಚೆನ್ನಾಗ್ ಗೊತ್ತು. ನಿಮ್ಮಿಬ್ಬರ ಮಕ್ಕಳನ್ನು ನಾನು ನೋಡಿದ್ದೀನಿ. ಹೌದಾ? ಅಪ್ಪ, ನನ್ ತೋಟಕ್ಕೆ ಹೋಗಿದ್ ಬರ್ಲಾ? ಆಯ್ತಮ್ಮ, ಹೋಗ್ಬಾ. ನಿಮ್ ಹತ್ರ ಊರ ಕೆಲವು ವಿಚಾರ ಕೇಳಬೇಕಿತ್ತು. ಕೊಲೆ ಆದ ಜಗನ್ನಾಥ್ ಬಗ್ಗೆ ನೀವೇನ್ ಹೇಳ್ತೀರಾ? ಆ ಜಗನ್ನಾಥ್ಗೆ ಮತ್ತು ಊರಿನ ಜನಕ್ಕೆ ನಡುವೆ ಏನ್ ಸಂಬಂಧ ಇತ್ತು? ಏನ್ ಹೇಳಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಉಗ್ರಪ್ಪ ಯಾವಾಗ ಜಗನ್ನಾಥನ ಈ ಊರಿಗೆ ಕರ್ಕೊಂಡ್ಬಂದು ಊರೇ ಉದ್ಧಾರ ಆಗತ್ತೆ ಅಂತ ಜನ ಅಂದ್ಕೊಂಡಿದ್ರು. ಆದ್ರೆ ಆಗಾಗ್ಲಿಲ್ಲ. ಮಂಡಲ್ ಪಂಚಾಯತ್ ಎಲೆಕ್ಷನ್ ನಲ್ಲಿ ನಿಮ್ಮೂರಿನ ನೆಚ್ಚಿನ ನಾಯಕ ಬಡವರ ಬಂಧು ಉಗ್ರಪ್ಪನವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ. ಮರೆಯಬೇಡಿ, ಉಗ್ರಪ್ಪನವರಿಗೆ ಮತ ನಿಮ್ಮೆಲ್ಲರಿಗೂ ಹಿತ. ಬಡವರ ಬಂಧು ದೀನದಲಿತರ ಉದ್ಧಾರಕ ಪರಮೇಶ್ವರಪ್ಪನವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮುತ್ತಿನಂತಹ ಮತವನ್ನು ನೀಡಿ. ಉಗ್ರಪ್ಪನವರಿಗೆ, 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 ಉಗ್ರಪ್ಪನವರಿಗೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಬಡವರ ಬಂಧು ಪರಮೇಶ್ವರಪ್ಪನವರಿಗೆ, ಬಡವರ ಬಂಧು ಪರಮೇಶ್ವರಪ್ಪನವರಿಗೆ. ನಿಮ್ಮ ಓಟು ಯಾರಿಗೆ? ಜನರ ಕಣ್ಮಣಿ ಉಗ್ರಪ್ಪನವರಿಗೆ. ಚುನಾವಣೆ ದಿನ ನನ್ನ ಮಗಳು ಆರೋಗ್ಯ ಸರಿ ಇಲ್ಲ ಅಂತ ನಾವು ಮನೆ ಕಡೆ ಬಂದ್ವಿ. ವಾಪಸ್ ಬರ್ತಿದ್ದಾಗ ಉಗ್ರಪ್ಪ, ಜಗನ್ನಾಥ್ ಎಲ್ಲರನ್ನು ಹೆದರ್ಸಿ ಒಳಗ್ ನುಗ್ಗಿ ಪೋಲಿಂಗ್ ಆಫೀಸರ್ಸ್ನ ಬುಟ್ಟಿಗೆ ಹಾಕೊಂಡು ಬೋಗಸ್ ವೋಟ್ ಒತ್ತಿ ಹಾಕ್ತಿದ್ದಾರೆ ಅಂತ ಸುದ್ದಿ ಮುಟ್ತು. ಹುಡುಗರೆಲ್ಲ ರೀಪೋಲಿಂಗ್ ಆಗ್ಲಿ ಅಂತ ಹಠ ಹಿಡಿದ್ರು. ಹಿರಿಯರೆಲ್ಲ ಸೇರಿ ಇದುವರೆಗೂ ನಮ್ಮೂರಿಗೆ ಯಾವ ಕಾರಣಕ್ಕೂ ಪೊಲೀಸ್ ಬಂದಿಲ್ಲ, ಇನ್ ಮುಂದೇನು ಬೇಡ, ಪಂಚಾಯತಿ ಸೇರಿ ನಾವೇ ತೀರ್ಮಾನ ಮಾಡೋಣ ಅಂದ್ರು. ಎಲ್ರು ಒಪ್ಪಿದ್ರು. ನೋಡ್ರಪ್ಪ, ನೆನ್ನೆ ನಡೆದ ಜಗಳದಲ್ಲಿ ಉಗ್ರಪ್ಪಂದೇ ತಪ್ಪು ಅಂತ ನಾವು 5 ಜನ ಪಂಚಾಯತಿಯವರು ಸೇರಿ ತೀರ್ಮಾನ ತಗೊಂಡಿದ್ದೀವಿ. ಆದ್ರಿಂದ ಉಗ್ರಪ್ಪ ಪಂಚಾಯತಿಗೆ 10,000 ರೂಪಾಯಿ ದಂಡ ಕಟ್ಟಬೇಕು. ಅಂದ್ರೆ ನೀವು 5 ಜನ ಪಂಚಾಯತಿ ಕಟ್ಟೆಯಲ್ಲಿ ಕೂತ್ಕೊಂಡ್ಬಿಟ್ಟು ಇದೇ ನ್ಯಾಯ ಅಂತ ತೀರ್ಮಾನ ಮಾಡ್ಬಿಟ್ರೆ ನಾವು ಒಪ್ಕೋಬೇಕಾ? ಇದು ಯಾವ ಸೀಮೆನೆ? ನಾನ್ ದಂಡನೆ ಕೊಡಲ್ಲ, ಹೋಗಿ ಏನ್ ಮಾಡೋದು ಮಾಡ್ಕೊಳ್ಳಿ. ಇದು ಪಂಚಾಯತಿ ತೀರ್ಮಾನ, ಎಲ್ರು ತಲೆ ಬಾಗ್ಲೇಬೇಕು. ಪಂಚಾಯತಿ ಅಂತೆ ಪಂಚಾಯತಿ, ಪುಟ್ಕೋಸಿ ಪಂಚಾಯತಿ. ಹೇ, ನಿಮ್ ಪಂಚಗಳನ್ನ ಬಿಚ್ಚಿಬಿಟ್ಟು ಮೊದ್ಲು ಪುಟ್ಕೋಸಿ ಹಾಕೊಳ್ಳಿ. ಹಾ, ಏ ಜಗನ್ನಾಥ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ದೊಡ್ಡವರು ಇದ್ದಾರೆ ಅಂತ ಮರ್ಯಾದೆ ಇರ್ಲಿ, ಗೊತ್ತಾಯ್ತಾ? ಏಯ್ ನಿನ್ನ ಏಯ್ ನಿಲ್ಸಯ ಕಂಡಿದ್ದೀನಿ. ಈ ದೊಡ್ಡ ಮುಂಡೆವನ ದೊಡ್ಡವರು ಅಂತ ಕೂರ್ಸಿದ್ರೆ ಇವ್ರ ನ್ಯಾಯನ ನಾಯಿಗಳು ಕೇಳ್ಬೇಕಷ್ಟೇ. ಈ ಪಂಚಾಯತ್ ಸಂಚೇತೆ ಕಾರಣ. ಹೌದು. ಏನಲ್ಲಿ ಯಾರೋ ನಾಯಿಗಳು ನಮ್ಮೂರಿನ ಅನ್ನ ತಿಂದು ನಮ್ಮವ್ರಿಗೆ ತಿರುಗಿ ಮಾತಾಡ್ತೀಯನ್ಲೇ ಉಸಿರುವಳ್ಳಿ ನನ್ನ ಮಗನೇ. ಪಂಚಾಯತಿಲಿ ಪುಟ್ಗೋಸಿ ಅನ್ನೋ ಕಾಲ ಬಂತಲ್ಲಪ್ಪ. ರೀಪೋಲಿಂಗ್ ಮಾಡ್ಸಿದ್ರೆ ಈಗ ಆಗ್ತಾ ಇರ್ಲಿಲ್ಲ ಅಂತ ಎಲ್ರಿಗೂ ತಮ್ಮ ತಪ್ಪಿನ ಅರಿವಾಯ್ತು. ಆದ್ರೆ ಅಷ್ಟರಲ್ಲಿ ಜನರ ಅಜ್ಞಾನ ಜಗನ್ನಾಥನ ಬಂಡವಾಳ ಆಗಿತ್ತು. ಆ ಉಗ್ರಪ್ಪ ಜಗನ್ನಾಥ್ ಮಾಡಿರೋ ಅನ್ಯಾಯ ನಿಮ್ಗೆ ಹೇಗೆ ಹೇಳಿ? ಎಲ್ಲಿಂದ ಬಂದ ಜಗನ್ನಾಥ್ ಅಷ್ಟೊಂದು ಪ್ರಭಾವಶಾಲಿಯಾಗಿ ಬೆಳೋದಕ್ಕೆ ನೀವೆಲ್ಲ ಯಾಕೆ ಬಿಟ್ರಿ? ಇದು ಹಳ್ಳಿ ಹಳ್ಳಿ ಜನ ತಳುಕು ಬಳಕು ಮಾತಿಗೆ ಮರಳಾಗಿದ್ರು. ಎಲ್ಲ ಅವರು ನಂಬಿದ್ರು. ಈ ಚಿಕ್ಕೂರಲ್ಲಿ ಇಷ್ಟೊಂದು ದೊಡ್ಡ ಕತೆ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸರಿ, ನಾನಿನ್ ಬರ್ತೀನಿ. ಆಯ್ತು, ನಮಸ್ಕಾರ. ನಮಸ್ಕಾರ. ಬಂದ್ರೆ ಬರೀ ಮೋಸ ಕಂಡ್ರೆ ಇವಳಿಗೆಲ್ಲ
ಅಯ್ಯೋ ನಿನ್ನ ಕಟ್ಟೆ ಕಟ್ಟೆ ಮೆತ್ತಗೆ ಕಣ್ಣು ಊತೆ ಆಯ್ತಾ ಎಲ್ಲಿದ್ದೀರಾ ನಿಮ್ಗೆ ಸಿಕ್ಕೆ ಸಿಕ್ಬಿಟ್ಲು ಯಾಕೆ ಯಾಕೆ ಹೆದರ್ಬಿಟ್ಟೆ? ಮನಸಾರೆ ಸದಾ ನಾನು ಪ್ರೀತಿಸುವೆ ನಿನಗೆ ಈ ಹೃದಯ ನಿನಗಾಗಿ ಬಾಚಲುವೆ ಬಾಳಲ್ಲಿ ನೂರಾರು ಆಸೆಗಳ ಬೆಸುಗೆ ಮನಸಾರೆ ಸದಾ ನಾನು ಪ್ರೀತಿಸುವೆ ನಿನಗೆ ಕಣ್ಣ ನೋಟ ಚಂದ ಮುಂಗುರುಳ ಆಟ ಅಂದ ಚೆಲ್ಲುವೆ ನಿನ್ನ ನಗು ಶೃಂಗಾರ ಸಾಗರ ನನ್ನನೆಂದು ದೂರದಿರು ಏನೆಂದು ಹೇಳದಿರು ಜೀವನದ ಹಾದಿಯಲ್ಲಿ ಜೊತೆ ಬಾ ಗೆಳೆಯ ಬಾಳಲ್ಲಿ ನೂರಾರು ಆಸೆಗಳ ಬೆಸುಗೆ ಮನಸಾರೆ ಸದಾ ನಾನು ಪ್ರೀತಿಸುವೆ ನಿನಗೆ ತಂಪು ಗಾಳಿಯಲ್ಲಿ ಸಂತಸದ ಮುಗಿಲ ಮೇರಿ ಜೀವನದ ಜೋಕಾಲಿ ತೂಗಾಡುತ್ತಾ ಇರಲಿ ಸೃಷ್ಟಿಯ ಜೀವ ಹಸಿರು ನಿನ್ನ ಪ್ರೇಮ ನನ್ನ ಉಸಿರು ನೀನಿಲ್ಲದ ನಾನು ನೀನಿಲ್ಲದ ಮೀನು ನನ್ನನೆಂದು ದೂರದಿರು ಏನೆಂದು ಹೇಳದಿರು ಜೀವನದ ಹಾದಿಯಲ್ಲಿ ಜೊತೆ ಬಾ ಚೆಲುವೆ ಬಾಳಲ್ಲಿ ನೂರಾರು ಆಸೆಗಳ ಬೆಸುಗೆ ಮನಸಾರೆ ಸದಾ ನಾನು ಪ್ರೀತಿಸುವೆ ನಿನಗೆ ಗೆಳೆಯ ನಿನಗಾಗಿ ನಾನಿರುವೆ ಬಾಳ
ಆಸೆಗಳ ಬೆಸುಗೆ ಮನಸಾರೆ ಸದಾ ನಾನು ಪ್ರೀತಿಸುವೆ ನಿನಗೆ ಈ ಹೃದಯ ನಿನಗಾಗಿ ಬಾಚಲುವೆ ಬಾಳಲ್ಲಿ ನೂರಾರು ಆಸೆಗಳ ಬೆಸುಗೆ ಮನಸಾರೆ ಸದಾ ನಾನು ಪ್ರೀತಿಸುವೆ ನಿನಗೆ ಲೇ ಏನೇ ಇಲ್ಲಿ ನಾವು ಅಲ್ಲೆಲ್ಲ ಹುಡುಕ್ತಾ ಇದ್ದೀವಿ ನೀನ್ ನೋಡಿದ್ರೆ ಇಲ್ಲಿ ನಾನೇನಾದ್ರೂ ಬರ್ದಿದ್ರ ಇನ್ ಸ್ವಲ್ಪದ್ರಲ್ಲಿ ನಿನ್ ಫ್ರೆಂಡು ಬಂಡೆ ಮೇಲಿಂದ ಡೈವ್ ಹೊಡಿತಾ ಇದ್ಲು. ಒಬ್ಬಳನ್ನ ಕಣ್ ಬಿಟ್ಬಿಟ್ಟು ಎಲ್ಗೆ ಹೋಗಿದ್ರಿ? ಈಗ ಇವ್ರು ಬರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಗೊತ್ತಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಒಳ್ಳೇದೇ ಆಯ್ತು. ಅಂದ್ರೆ ನಾನ್ ಬಂದಿದ್ದು ಸರಿ, ನಾನಿನ್ ಬರ್ತೀನಿ, ಬಾಯ್. ಲೇ ಹಳ್ಳಕ್ಕಂತೂ ಬಿದ್ದಿಲ್ಲ, ಬೀಳೋ ಜಾಗಕ್ಕೆ ಬಿದ್ದಿದ್ಯಾ? ಬಾರೆ ಹೋಗೋಣ. ಹಾಕ್ತೀನಿ ನೋಡು, ಬಾರೆ. ಓ ನಮಸ್ಕಾರ ಇನ್ಸ್ಪೆಕ್ಟ್ರೆ, ಬನ್ನಿ 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 ಬನ್ನಿ, ಒಳಗೆ ಬನ್ನಿ. ಹಾ ಬನ್ನಿ ಬನ್ನಿ. ಹಾ ಸರ್, ಕಾಫಿ ತಗೊಳ್ತೀರಾ ಅಥವಾ ಟೀ ತಗೊಳ್ತೀರಾ? ಏನು ಬೇಡ. ಸಿಗರೇಟ್ ಸೇರಿ. ನೋ ಥ್ಯಾಂಕ್ಸ್. ನಾನು ನಿಮ್ ಫ್ರೆಂಡ್ ಜಗನ್ನಾಥ್ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಅಂತ ಬಂದಿದ್ದೀನಿ. ಏನ್ ಹೇಳಿ ಇನ್ಸ್ಪೆಕ್ಟ್ರೆ, ಅವನು ಸತ್ತಾಗಿಂದ ಈ ಫಾರ್ಮ್ ಹೌಸು ತೋಟ ಎಲ್ಲ ಅನಾಥವಾಗಿ ಹೋಯ್ತು. ಹಳೇದನ್ನ ನೆನೆಸ್ಕೊಂಡ್ರೆ ನಾನು ಕಳ್ಳ ಕಿತ್ತು ಬರುತ್ತೆ ಇನ್ಸ್ಪೆಕ್ಟ್ರೆ. ಇಷ್ಟೆಲ್ಲ ಚೆನ್ನಾಗಿದ್ದ ನಿಮಗೆ ಇದ್ದಕ್ಕಿದ್ದ ಹಾಗೆ ಕೊಲೆ ಆಗಿ ಅವನ ಹಣ ಗೆಲ್ದಾಗ ಈ ಕೆಲಸ ಯಾರು ಮಾಡಿರಬಹುದು ಅಂತ ಯಾರ ಮೇಲೂ ನಿಮ್ಗೆ ಅನುಮಾನನೇ ಬಂದಿಲ್ವಾ? ಅನುಮಾನವಾ? ನನಗೆ ಎಲ್ರ ಮೇಲೂ ಅನುಮಾನನೇ. ನಾನು ಅವನು ಚೆನ್ನಾಗಿರೋದು ಯಾರಿಗೂ ಇಷ್ಟ ಇರಲಿಲ್ಲ ಸರ್. ಈ ಜನ ಕೆಟ್ರೆ ಮೆಟ್ನಾಗ ಹೊಡಿತಾರೆ, ಬದುಕಿದ್ರೆ ಬಾಯ್ ಬಡ್ಕೋತಾರೆ ಸರ್. ಆದ್ರೆ ನಿಮ್ಮನ್ನ ಜಗನ್ನಾಥ್ ಮಂಡಲ್ ಪಂಚಾಯತಿ ಚುನಾವಣೆಯಲ್ಲಿ ಬೋಗಸ್ ಓಟ್ನಿಂದ ಗೆಲ್ಲಿಸ್ದ. ಅನಂತರ ನೀವಿಬ್ರು ಸೇರಿ ಹಳ್ಳಿ ಹಣನೆಲ್ಲ ಲೂಟಿ ಹೊಡಿದ್ರಿ. ಸುಳ್ಳು ಲೆಕ್ಕನ ಸೃಷ್ಟಿ ಮಾಡಿ ಸರ್ಕಾರದಿಂದ ಬರೋ ಹಣನೆಲ್ಲ ಜನಕ್ಕೆ ಸಿಗದ ಹಾಗೆ ವಂಚಿಸಿದ್ರಿ. ಹಾಗಂತ ಜನ ಹೇಳ್ತಾರೆ. ಅಯ್ಯಯ್ಯೋ, ಜನ ಏನ್ ಸರ್, ಮಳೆ ನೀರಲ್ಲಿ ಆವಿ ಕಲ್ ಬಿದ್ರೆ ಆಕಾಶನೇ ತಲೆ ಮೇಲೆ ಬಿತ್ತು ಅಂತಾರೆ ಸರ್. ಈ ಪರಮೇಶ್ವರಪ್ಪ ಇದಾನಲ್ಲ, ಇವನು ಈ ಊರ್ ಜನರಿಗೆಲ್ಲ ನನ್ನ ಮೇಲೆ ಎತ್ತು ಕಟ್ಟವನೆ ಸರ್. ಈ ಊರಿಗೋಸ್ಕರ ನಾನು ಎಷ್ಟು ದುಡಿದಿದ್ದೀನಿ, ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ಸರ್. ಸರ್, ನಿಮಗೊಂದು ಮಾತು ಹೇಳ್ತೀನಿ, ದಯವಿಟ್ಟಿಂತ ಮಾತಿಗೆಲ್ಲ ನೀವು ಕಿವಿ ಕೊಡಬಾರ್ದು ಸರ್. ಬೆಂಕಿಯಿಂದ ಯಾವತ್ತು ಹೊಗೆ ಆಡಲ್ಲ ಉಗ್ರಪ್ಪ. ಬೂದಿ ಮುಚ್ಚಿದ ಕೆಂಡ ತರ ತಪ್ಪಿಸ್ಕೊಂತೀನಂತ ಯಾರೇ ತಿಳ್ಕೊಂಡ್ರು ಗಾಳಿ ಬೀಸಿದಾಗ ಬೂದಿ ಎಲ್ಲ ಹಾರ್ ಹೋಗಿ ಕೆಂಡದ ನಿಜವಾದ ಬಣ್ಣ ಬಯಲಾಗುತ್ತೆ. ಬರ್ತೀನಿ. ಏನ್ ಮಾಡಿದ್ಯಾ? ನಮಸ್ಕಾರ ಸರ್. ಮಟನ್ ಫ್ರೈ ಎಲ್ಲಿ ಒಂದ್ ಪೀಸ್ ಕೊಡು. ತಿನ್ನಿ ತಿನ್ನಿ, ಚೆನ್ನಾಗಿದೆ ತಿನ್ನಿ ಸರ್. ಖಾರ. ನಮಸ್ಕಾರ ಸರ್. ನಿಮ್ ಜೊತೆಲಿ ಇದ್ರಲ್ಲ ಅವ್ರೆಲ್ಲಿ ಸರ್? ಯಾರು ಯಾರು? ಅವನ್ ಹೆಂಡತಿ ಹೆರಿಗೆ ಆಗಿದೆ ಅಂತ ಹೆಗಡೆ ದೇವನ ಕೋಟೆಗೆ ಹೋಗಿದ್ದಾನೆ. ಅದನ್ನ ಕಟ್ಕೊಂಡು ನಿನಗೇನಲ್ಲ ಸರ್, ಕೊಲೆಗಾರನ ಹಿಡಿತೀವಿ ಅಂತ ತಿರುಗ್ತಾ ಇರ್ತೀರಲ್ಲ, ಅದು ನಿಮ್ಗಾಗಲ್ಲ ಬಿಡಿ ಸರ್. ನನ್ನ ಮಗನೇ, ಮಹದೇಶ್ವರರ ಬೆಟ್ಟದಲ್ಲಿ ಈರಪ್ಪನ್ ಎಲ್ಲಿದ್ದಾನೆ ಅಂತ ಸುಳಿವು ಕೊಟ್ಟಾನೆ ನಾನು. ನನ್ನ ಕೈಲಾಗಲ್ಲ ಅಂತ ನನ್ನ ಮಗನೇ. ತಾತಾರ್ಲ ಒಂದ್ ತಳ್ದಿಂಬ ತಾತಾರ್ಲಾ. ಸಾಹೇಬ್ರು ಊರಿಗೆ ಬಂದಿದ್ದಾರೆ. ಎಲ್ಲೆಲ್ಲ ಬೇಗ ತತ್ತಾರ್ಲ, ಬೇಗ 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 ಕೊಡಲ್ಲ ನೀನು. ಲಕ್ಷ್ಮಿ ಬತ್ತಿನ ಕಡ್ಲ. ಏ ಬೈರಾ, ಏನ್ಲಾ ಅದು ಕರಿಯ? ಏನ್ಲಾ ಬೆಳಗ್ಗೆನ ಹೊಂಟಿದ್ಯಾ? ಏಯ್, ಸೋಂಬೇರಿ ಜನಗಳ ಜೊತೆ ಕೂತು ಕೂತು ಕೆಟ್ಟ ಕೆರೆ ಹಿಡ್ದವನೆ ಅಂತ ಊರ್ ಜನಗಳೆಲ್ಲ ಉಗಿದು ಉಪ್ಪಾಗ್ತಾವ್ರೆ. ಇನ್ಮೇಲಾದ್ರೂ ದುಡ್ಡು ತಿನ್ಬೇಕು ಅಂತ ತೀರ್ಮಾನ ಮಾಡಿವ್ನಿ, ಗೊತ್ತಾ? ಲೇ ಮುಚ್ಚಲ ಕಂಡಿವ್ನಿ. ಕೆಲ್ಸಕ್ಕೆ ಹೋಗ್ತೀನಿ ಅಂತ ನಿಗಿರ್ಕೊಂಡು ಹೋಯ್ತೀಯ, ನಿದ್ದೆ ಮಾಡಿ ನಟ್ಟು ಮನೆ ಬತ್ತೀಯ. ನಾ ಕಣ್ಣಪ್ಪ ಅದೇ ತಿಂತೀನಿ ಕದಾ ತೆಗಿ ಅಂದಂಗೆ. ನಾಯಿ ಬಾಲ ನಿಗ್ರಿ, ನೆಟ್ಗಾದ್ರೂ ಆಗ್ಬೋದು. ಏಯ್, ನಿಲ್ಸಲೆ ಕಂಡಿವ್ನಿ. ನಿನಗಂತೂ ಹೆಂಡ್ತಿ ಸತ್ ಮೇಲೆ ಜುಟ್ಟು ಹಿಡ್ದು ನೆತ್ತಿ ಮೇಲೆ ಗೂಟ ಹೊಡಿಯೋರ್ ಇಲ್ದಂಗ ಆಗ್ಬಿಟ್ಟವ್ರೆ.
ಅದಕ್ಕೆ ಯಾವಾಗಲೂ ಕುಡಿದು ಓಲಾಡ್ತಿರ್ತೀಯ. ಸಂಸಾರಿ ಮಗ ಕಂಡ ನಾನು, ದುಡಿಬೇಕು. ಬರ್ತೀನಿ. ಸರಿಯಾ? ನಿಂಗೆ ಬುದ್ಧಿ ಹೇಳ್ತಾನಲ್ಲೋ. ಚೆಲುವೆ ಎಲ್ಲಿರುವೆ ಮನವ ಕಾಡುವರು. ಏನಾಯ್ತು ಪಂಪ್ಗೆ? ಓ ಸಾಹೇಬ್ರು ಬೇರೆ ಬಂದ್ಬಿಟ್ರು. ಹೋಗಿ ನೋಡ್ರಿ ಪಂಪ್ ನೋಡ್ರಿ. ನಮಸ್ಕಾರ. ಹೋಗಿ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದ್ಯಾರೆ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರೆ. ನಮಸ್ಕಾರ. ಮಾತಾಡ್ಸ್ಕೊಂಡು ಹೋಗೋಣ. ಸಾಹೇಬ್ರ ರಕ್ತದ ಕಲೆ ನೋಡ್ದೆ. ಎಲ್ಲ ನೀಲಗಿರಿ ತೋಪ್ನಲ್ಲಿ. ಹೌದು, ಬನ್ನಿ ತೋರಿಸ್ತೀನಿ. ಬನ್ನಿ ಸಾಹೇಬ್ರ, ಬನ್ನಿ ನಾನು ತೋರಿಸ್ತೀನಿ. ನಡಿ ಬನ್ನಿ. ನಡಿಯಾ? ಬನ್ನಿ ಸಾಹೇಬ್ರ, ಬನ್ನಿ. ಬನ್ನಿ ಸರ್, ಬನ್ನಿ ಸರ್. ಇಲ್ಲೇ ಸರ್, ನೋಡಿ ಸರ್. ಮದ ಯಾಕ್ಲ ಮದ, ಏನಾಯ್ತು? ಒಳ್ಳೆ ಗರ್ಭಡ್ದ ನಂಗೆ ಆಡ್ತಿದ್ಯಲ್ಲೋ. ಏನಿಲ್ಲ, ಚೆನ್ನಾಗಿದ್ದೀನಿ. ನಾನೇ ಕುಡ್ಕ ಅಂದ್ರೆ ನಾನ್ ನಿಮ್ಮ ಅಪ್ಪನಂತ ಕುಡ್ಕ ಅಂತ ಎರ್ರ ಬೇರೆ ಕುಡಿದ ಅವನೇ. ಏನಾಯ್ತು ಅವನಿಗೆ ಇವತ್ತು? ಏನಾಯ್ತು? ನಮ್ಮೂರ ಗೌಡ ಸಂತೆಗೆ ಹೋದ ವ್ಯಾಪಾರ ಮಾಡೋಕೆ. ಸಂತೆಗೆ ಬಂದ ನಿಲ್ಲ ಕಂತ್ರಿ ನನ್ನ ಮಗನ, ನಿಲ್ಲ ಅಲ್ಲೇ ಓಡ್ತೀಯ? ನಿಲ್ಲ ಅಲ್ಲೇ. ಇಲ್ಲ ನಿಲ್ಲ ನನ್ನ ಮಗನ, ನಿಲ್ಲ ಅಲ್ಲೇ ಓಡ್ತೀಯ? ಯಾಕೆ ಓಡ್ತೀಯ? ಏಯ್, ಯಾರ ನೀನು? ನಾನು ಸರ್ ಕರಿಯ. ನೀನಾ? ಎಲ್ಲಿಗಾಕ್ ಬಂದ? ಈ ಮಚ್ಚೆಲ್ಲಿಂದ ಬಂತು? ಸೌದೆ ಕಡೆಯಾಗ ಬಂದನು ಮರ್ತೋಗ್ಬಿಟ್ಟಿದೆ ಸರ್. ಮರ್ತ್ ಹೋಗಿದ್ಯಾ? ಬೊಗಳೋ ಗುಳ್ಳೆ ನರಿ ನನ್ನ ಮಗನೇ. ಇದ್ರಲ್ಲಿ ತಾನೇ ಜಗನ್ನಾಥ್ ನನ್ನ ಕೊಲೆ ಮಾಡಿದ್ದು. ಇಲ್ಲ ಸರ್, ಹೇಳಲಿಲ್ಲ ಅಂದ್ರೆ ಲಾಕಪ್ನಲ್ಲಿ ಹಾಕಿ ಬೆಂಡೆತ್ ಬಿಡ್ತೀನಿ. ನಾನ್ ಕೊಲೆ ಮಾಡ್ಲಿಲ್ಲ ಸರ್. ಮರ್ತೋಗಿದ್ ಮಚ್ಚೆನ ಮತ್ತೆ ತೊಗೊಂಡಕ್ಕೆ ಅಂತ ಬಂದಾಗ ಅವತ್ತು ರಕ್ತದ ಕಲೆ ನೋಡಿ ಗಾಬರಿ ಹಂಗೆ ಓಡ್ಬಿಟ್ಟೆ ಸಾರ್. ಅವತ್ತು ನೀವು ತನಿಖೆಗೆ ಅಂತ ಬಂದಾಗ ಮಚ್ಚು ನನ್ ಕಣ್ಣಿಗೆ ಮಾತ್ರ ಬಿತ್ತು. ಅದೇನಾರ ನಿಮ್ ಕಣ್ಣಿಗೆ ಬುದ್ಬಿಟ್ರೆ ನೀವು ನನ್ನ ಸುಮ್ಕೆ ಬುಡಕಂತೇಳಿ ಗಾಬರಿಯಾಗಿ ಓಡ್ಬಿಟ್ಟೆ ಸಾ. ಅದನ್ನ ತಗೊಳಕಂತ ಬಂದೆ. ಅಷ್ಟ್ರಾಗ್ ನೀವು ಕತೆ ಹೇಳ್ತೀಯ? ಬೋಳ, ನಿನ್ಗೂ ಜಗನ್ನಾಥ್ಗೆ ಏನ್ ನಡೀತಂತ ಹೇಳ. ಸಾರ್, ನಡೆದದ್ದು ಜಗನ್ನಾಥಪ್ಪಂಗೂ ನಂಗೂ ಅಲ್ಲ, ಉಗ್ರಪ್ಪ ಹೇಳ. ಜಗನ್ನಾಥಪ್ಪನ ಮನೆಯಲ್ಲಿ ಕೆಲ್ಸಕ್ಕಿದ್ದೆ ನಾನು. ಆವತ್ತೊಂದಿನ ಉಗ್ರಪ್ಪ, ಇಷ್ಟು ದಿವಸದವರೆಗೆ ಊರಿನ ಜನಕ್ಕೆ ಸರ್ಕಾರಕ್ಕೆ ಹೇಗ್ ಮೋಸ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ಆದ್ರೆ ಇವತ್ತು ನನಗೆ ಮೋಸ ಮಾಡಕ್ ಹೊರಟಿದ್ಯಾ? ಛೇ, ಏನ್ ಮಾತಾಡ್ತಾ ಇದೀಯ? ನಾನು ನಿನಗೆ ಮೋಸ ಮಾಡ್ತಾ ಇದ್ದೀನ? ನಾನ್ ನಿನ್ ಕೊಡ್ಬೇಕಾದ ಸಾಲನ ಕರೆಕ್ಟ್ ಆಗೇ ಕೊಡ್ತಾ ಇದ್ದೀನಿ. ಉಗ್ರಪ್ಪ, ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ಎಲ್ಲ ಯಾಕೆ ಕೊಟ್ಟಿದ್ಯಾ? ನೋಡು ಜಗನ್ನಾಥ್, ನಾನು ಊರ್ನವ್ರಿಗೆ ಮೋಸ ಮಾಡಿರ್ಬೋದು, ಸರ್ಕಾರಕ್ಕೆ ಮೋಸ ಮಾಡಿರ್ಬೋದು, ಆದ್ರೆ ನಾವಿಬ್ರು ಸ್ನೇಹಿತರಯ್ಯ. ನಾನು ಯಾಕಯ್ಯ ಮೋಸ ಮಾಡ್ಲಿ? ನಾನು ಕರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ, ಕೊಡ್ತೀನಿ. ನಾನು ಯಾವಾಗ ಕೇಳಿದ್ರು ಇದೇ ರೀತಿ ಉತ್ತರ ಕೊಟ್ಟಿದ್ಯಾ ನೀನು? ಮಗು ತರ ಇದ್ದು ಉಗ್ರಪ್ಪ ಮೊಸಳೆ ತರ ಬದಲಾಗಿದ್ದಾನೆ ಅಂತ ನನಗೆ ಈಗ ಗೊತ್ತಾಯ್ತು. ಆ ಲೋ ಜಗನ್ನಾಥ, ನಾನ್ ನಿನಗೆ ಮೋಸ ಮಾಡಿ ಯಾವ ಪಾಪಕ್ಕೆ ಹೋಗ್ಲಯ್ಯ? ಅಲ್ಲಯ್ಯ, ನನ್ನ ರಾಜಕೀಯದಲ್ಲಿ ದಾರಿ ತೋರಿಸಿ ಬೆಳೆಸ್ದವನೇ ನೀನ್ ಕಣಯ್ಯ. ನಾನ್ ಕಲ್ಸಿದ ವಿದ್ಯೆನ ನನಗೆ ತಿರುಗಿಸ್ತಿದ್ಯಾ? ಗುರುವಿಗೆ ತಿರುಮಂತ್ರ ಹಾಕೋದಕ್ ನೋಡಿದ್ರೆ ನೀನ್ ತಿಪ್ಪರ್ಲಾಗ ಹಾಕ್ಬೇಕಾಗುತ್ತೆ. ಜ್ಞಾಪಕ ಇಟ್ಕೋ. ಇಷ್ಟೇ ಸರ್ ನಡೆದದ್ದು. ಬೇರೆ ನನಗೇನೋ ಗೊತ್ತಿಲ್ಲ ಸಾ. ನನ್ ಬಿಟ್ಬಿಡಿ ಸಾ. ಸರಿ, ನೀನ್ ಹೋಗು. ಬರ್ತೀನಿ ಸಾ. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ನಾನು ಜಗನ್ನಾಥ್ ಚೆನ್ನಾಗೇ ಇದ್ವಿ, ಆಯ್ತಾ? ನನ್ನ ಅವನ ಮಧ್ಯೆ ಯಾವ್ದು ದ್ವೇಷ ಇರಲಿಲ್ಲ ಇನ್ಸ್ಪೆಕ್ಟ್ರೆ. ಯಾರ್ದು ಮಾತು ಕೇಳ್ಕೊಂಡ್ಬಂದು ನೀವು ಅದನ್ನ ನನ್ನ ತಲೆ ಮೇಲೆ ಹೊರಿಸ್ತಾ ಇದ್ದೀರಾ. ಆವೇಶ ಮಾಡ್ಕೋಬೇಡ ಉಗ್ರಪ್ಪ. ನನ್ ಪ್ರಶ್ನೆಗೆ ಬೇಕಾಗಿರೋದು ಸರಿಯಾದ ಉತ್ತರ.
ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಹಾಗಂತ ಎಲ್ಲಾ ಪ್ರಶ್ನೆಗಳಿಗೆ ನನ್ನನ್ನು ಯಾಕೆ ಕೇಳ್ಬೇಕು ನೀವು? ಅಲ್ಲ ರೀ, ಜಗನ್ನಾಥ್ನಿ ಕಂಡ್ರೆ ಕೆಂಡ ಕಾಡ್ತಿದ್ದ ಆ ಪರಮೇಶ್ವರಪ್ಪ, ಕೊನೆಯ ದಿವಸ ಪರಾರಿ ಆದ್ನಲ್ಲ ಆ ಹುಡುಗ ಹರೀಶ, ಅವ್ರನ್ನೆಲ್ಲ ಕೇಳಿದ್ರ ನೀವು? ಹರೀಶ? ಯಾವ ಹರೀಶ? ಅದೇ ಸರ್, ಆ ಸಿಟಿ ಕೆಲ್ಸಕ್ಕೆ ಹೋಗ್ತಾರಲ್ಲ 4 ಜನ ಹುಡುಗರು, ಅವ್ರ ಸ್ನೇಹಿತಾನೆ ಆ ಹರೀಶ. ಅವನಿಗೂ ಆ ಜಗನ್ನಾಥ್ಗೂ ಮೊದಲು ದೊಡ್ಡ ಗಲಾಟೆ ಆಗಿತ್ತು. ಯಾರಲ್ಲ ಇಲ್ಲಿ? ಅಶೋಕ, ರಾಜ, ರವಿ, ಚಂದ್ರ. ನೋಡ್ರಪ್ಪ, ಯಾರ ಕರಿತಾ ಇದಾರೆ. ಸಾಹೇಬ್ರು ಕರಿತಾವ್ರೆ, ಸ್ಟೇಷನ್ ಬಂದ್ರ? ಗೊತ್ತಾಯ್ತಾ? ಅಶೋಕ್, ರಾಜ, ರವಿ, ಚಂದ್ರ. ನೀವು 5 ಜನ ಪಂಚ ಪಾಂಡವರಲ್ಲ? ಇನ್ನೊಬ್ಬೆಲ್ಲಿ? ಏಯ್, ಎಲ್ರು ಹರೀಶ? ಹರೀಶ ಎಲ್ಲಿಗೆ ಹೋದ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅವನು ನಮ್ಮ ಸ್ನೇಹಿತ ಅಷ್ಟೇ. ತಂದೆ ತಾಯಿ ಇಲ್ಲೇ ಇರೋನು ಅಂತ ಪ್ರೀತಿಯಿಂದ ನೋಡ್ಕೊಂಡ್ವಿ, ಆದ್ರೆ ಅವನು ನಮ್ಮನ್ನೇ ಬಿಟ್ಟು ಹೋದ. ಎಲ್ಲಿ ಹೋದ? ಜಗನ್ನಾಥ್ ಕೊಲೆ ಆದ ದಿವಸ ಹರೀಶ ತನ್ನ ಲವರ್ ಜೊತೆ ಊರ್ ಬಿಟ್ಟು ಹೋದ. ತನ್ನ ಮೇಲೆ ಕೈ ಮಾಡಿದ ಜಗನ್ನಾಥ್ನ ಕೊಲೆ ಮಾಡಿ ಸೇಡ್ ತೀಸ್ಕೊಂಡ. ಇದೆಲ್ಲ ನಿಮ್ಗೆ ಗೊತ್ತು. ಈ ಕೊಲೆನ ಹರೀಶನೇ ಯಾಕೆ ಮಾಡ್ಬೇಕು ಸರ್? ಜಗನ್ನಾಥನ್ ಪ್ರೀತಿಸಿದ ಜನ ನಮ್ಮೂರಲ್ಲಿ ಯಾರಿದ್ದಾರೆ ಸರ್? ಎಲ್ಲಾ ಪಾಪಕ್ಕೂ ಈ ಅನಾಥರೇ ಹೊಣೆ ಆಗ್ಬೇಕು ಸರ್. ಆ ಜಗನ್ನಾಥನ್ ಎದುರು ಹಾಕೊಂಡು ಬದುಕೋಕ್ ಸಾಧ್ಯವಿಲ್ಲ ಅಂತ ಕೇಳ್ದೆ ಊರ್ ಬಿಟ್ಟ ಸರ್. ಅಂದ್ರೆ ಹರೀಶ ಊರ್ ಬಿಟ್ಟು ಹೋದದ್ದು ನಿಮ್ಗೆ ಗೊತ್ತು, ಅದಕ್ಕೆ ಕಾರಣನೂ ಗೊತ್ತು. ಆದ್ರೆ ಹೇಗ್ ಹೋದ, ಎಲ್ಲಿಗೆ ಹೋದ ಅನ್ನೋದು ಮಾತ್ರ ನಿಮ್ಗೆ ಗೊತ್ತಿಲ್ಲಲ್ಲ? ಹೋಗಿ ಹೋಗ್ರ, ನಾನು ಹೇಳ್ ಕಳ್ಸಿದಾಗ ಬನ್ನಿ, ಹೋಗಿ. ಲಾ 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 ಲಾ. ಒಂಟಿ ಹುಡುಗಿ ರಸ್ತೆನಲ್ಲಿ ಒಬ್ಳೆ ಬರ್ತಿದ್ದಾಳೆ ಅನ್ಬಿಟ್ಟು ಸರಿಯಾಗಿ ನೋಡ್ದೆ ಹಾಗೆ ಬೈಕ್ ನ ಮೇಲೆ ಬಿಡ್ತಿದ್ದೀರಲ್ಲ, ಅಷ್ಟೇ ಗೊತ್ತಾಗೋದಿಲ್ವಾ ನಿಮ್ಗೆ? ಗೊತ್ತಾಯ್ತು. ನೆತ್ತಿ ಮೇಲೆ ಬಿಸಿಲು, ಹೊಟ್ಟೆಯಲ್ಲಿ ಹಸಿವು, ಎದುರುಗಡೆ ಆಪಲ್ ತರ ಸುಂದರವಾದ ಹುಡುಗಿ ಬಿಸಿ ಬಿಸಿ ಊಟ ತರ್ತಾ ಇದ್ರೆ ಹೊಟ್ಟೆ ತುಂಬಾ ಊಟ ಮಾಡೋ ಅಂತ ನನ್ ಮನಸ್ಸು ಹೇಳ್ತು. ಆಹಾ, ಆ ಬ್ರೇಕ್ ಇಲ್ದಿರೋ ಮನ್ಸು ಹೇಳ್ಬಿಡ್ತು, ಈ ಬ್ರೇಕ್ ಇರೋ ಗಾಡಿ ನಿಂತು ಬಿಡ್ತು. ಪಾಪ, ತುಂಬಾ ದಂಡಿದ್ದೀರಲ್ಲ ನೀವು. ಗುಡ್, ನನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡೋಳ ಅಂದ್ರೆ ನೀನೊಬ್ಳೆ. ಬೇಗ ಬಾ, ಊಟ ಬಡ್ಸು, ಹಸಿವಾಗುತ್ತೆ. ಈ ಊಟ ನಿಮ್ಗಲ್ಲ, ತೋಟದಲ್ಲಿ ಬೆವರ್ಸಿಸ್ಕೊಂಡು ದುಡಿತಾರಲ್ಲ ಅವ್ರಿಗೆ, ನಿಮ್ಮಂತ ತರ್ಲೆಕೆ ಸಿಡ್ಕೊಂಡು ತಿರ್ಗೋರ್ಗಲ್ಲ. ನೀನಾಗೆ ಬಡಿಸ್ತೀಯಾ ಅನ್ಕೊಂಡೆ. ನಾನಾಗೆ ಕೈ ಆಗ್ಬೇಕಂತೀಯಾ? ಈಗ ನೀವೇನಾದ್ರೂ ಕೈ ಹಾಕ್ತೀನಿ ಅಂದ್ರೆ ನಾನ್ ಜೋರ ಕಿಚ್ಕೋತೀನಿ. ಆಗ ಈ ತೋಟದಲ್ಲಿರೋರೆಲ್ಲ ಬಂದ್ಬಿಟ್ಟು ಪಾಪ ಇನ್ಸ್ಪೆಕ್ಟರ್ಗೆ ಊಟನೂ ಕಿತ್ಕೊಂಡ್ ತಿನ್ನೋ ಪರಿಸ್ಥಿತಿ ಬಂತಲ್ಲ ಅನ್ಬಿಟ್ಟು ಬಿದ್ದು ಬಿದ್ದು ನಗ್ತಾರೆ. ಪರವಾಗಿಲ್ಲ, ತಿಂದ ಆಹಾರ ಮೈಗೆ ಸೇರ್ದೆ ಇದ್ರು ತಲೆಯಲ್ಲಿ ಕುಂತು ಬಿಸಿ ಬಿಸಿ ಮಸಾಲೆ ದೋಸೆ ತರ ಐಡಿಯಾ ಕೊಡ್ತಾ ಇದೆ. ಇರ್ಲಿ, ಟೈಮ್ ಸಿಕ್ಲಿ ನೋಡ್ಕೊಂತೀನಿ. ನೋಡ್ಕೊಳ್ಳಿ. ಈ ನನ್ ಮಗನ ಹೆಂಗಲ ಹಿಡಿಯೋದು? ಅಲ್ಲ ದೊಡ್ಡಣ್ಣ, ನಮ್ಮ ಸಾಹೇಬ್ರು ಕೊಲೆಗಾರನ್ ಹಿಡಿತೀನಿ ಅಂತ ಕಾಗೆ ತೋರಿಸಿ ಆ ಗಿಣಿ ಮರಿನೇ ಸೆಟಪ್ ಮಾಡ್ಕೊಂಡ್ರೆ ಹೊರತು ಕೊಲೆಗಾರನ್ ಹಿಡಿಯೋ ಗ್ಯಾಟಪೇ ಕಾಣಿಸ್ತಾ ಇಲ್ಲ ಅಣ್ಣ. ದೊಡ್ಡವರೆಲ್ಲ ಇಷ್ಟೇ ಕಂಡ, ನಾವ್ ಹಿಡಿತೀವಿ ನಾವ್ ಮಾಡ್ತೀವಿ ಅಂತ ನಿಗರ್ ನಿಂತ್ಕೋತಾರೆ. ಬಾಯಿಗೆ ಬಿಸ್ಕತ್ ಸಿಕ್ಕಿದ್ರೆ ಹಂಗೆ ಚಪ್ಪರ್ಸ್ಕೊಂಡು ಬಿದ್ಕೋತಾರೆ. ತಾಕತ್ತಿರೋ ನಾವೇ ಕಣ್ಲ ತಡ್ಕೊಂಡು ಮಿಕ ಅಂತ ಕಣ್ ಬಿಡೋದು. ಇನ್ ಮ್ಯಾಕೆ ಕಣ್ಣು ಬಿಡೋದು, ಬಾಯಿ ಚಪ್ಪರಿಸೋದು ಅವೆಲ್ಲ ಇಲ್ಲ. ನೇರವಾಗಿ ಕೈ ಬಿಡೋದು. ಕೈ ಬಿಡೋದು ಏನ ಕೈ ಬಿಡ್ತಾನಂತೆ? ಕೈ ಬಿಡ್ತಾನೆ ಹಂಗಲ್ಲ ನಾವು. ಕೈ ಬಿಡೋದು ಅಂದ್ರೆ ಆ ಕೊಲೆಗಾರನ ಜುಟ್ ಹಿಡಿದು ನಮ್ ಗಟ್ಸ್ ಏನು ಅಂತ ತೋರ್ಸೋದು. ಅದೋ ಅಲ್ಲಿ ನೋಡು, ಅವನೇ ಕೊಲೆಗಾರ. ಕಳ್ಳನ ತರ ಹೋಗ್ತಿದ್ದಾನೆ, ಅವನೇ ಕೊಲೆ ಮಾಡಿರ್ಬೇಕು. ನನ್ ಮಗನೇ ಕೊಲೆಗಾರ ಅಂತೀಯ ಅಂತಂದ್ರೆ, ಆಹಾ ಶ್ರೀಮನ್ನಾರಾಯಣ ನಮಗ್ ಪ್ರಮೋಷನ್ ಕೊಡ್ಸೋದಕ್ಕೋಸ್ಕರ ಆ ದೇವರೇ ಅವನ ಕಳಿಸಿರ್ಬೇಕು. ಚಿಕ್ಕ ನನ್ ಮಗನೇ, ಇವತ್ತು ಅವನ ಜೀವ ಸಹಿತ ಹಿಡ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಅವನ್ ಜೀವ ತೆಗೆದು ಹೆಣನಾರು ತರಬೇಕು. ಏನಂತ್ಯ? ಹೆಂಗಯ್ಯ ನನ್ ಮಗನ್ ಹಿಡಿಯೋದು? ಅಣ್ಣ ಅಣ್ಣ ಸಿಕ್ಬಿಟ ಅಣ್ಣ, ಓಡಾಡ್ತಾನೆ ನಾವು.
ಚಿಕ್ಕ ಚಿಕ್ಕ ರಂಗ! ಬೋರಾ! ಎಲ್ಲಿ ಹೋದ್ರು? ರಂಗ! ಬೋರಾ! ಹೋಗೋದು ಊಟಕ್ಕೂ ಬರ್ದೆ. ಓ ರಂಗ! ಬೋರಾ! ಎಲ್ಲಿದ್ದೀರಾ? ಲಕ್ಷ್ಮಿ, ಊಟ ಮಾಡೋಣ? ಇಂಥ ಊಟ ನನ್ನ ಲೈಫಲ್ಲೇ ತಿಂದಿಲ್ಲ. ಬಾ, ಇನ್ ಸ್ವಲ್ಪ ಉಳಿದಿದೆ, ಇಬ್ರು ಸೇರಿ ತಿನ್ನೋಣ. ಏನ್ರಿ ಏನಿದು? ನನ್ನ ಅನುಮತಿ ಇಲ್ದೆ ನನ್ ಬುತ್ತಿಗೆ ಕೈ ಹಾಕ್ಬಿಟ್ಟು ನನ್ನೇ ಊಟ ಮಾಡು ಅಂತೀರಾ? ಎಷ್ಟು ಧೈರ್ಯ ನಿಮ್ಗೆ? ಕೈ ಹಾಕೋದೇನು, ಬಾಯೊಳಗೆ ಹಾಕಿ ಗುಳುಮಂದ್ ನುಂಗ್ತಾ ಇದ್ದೀನಲ್ಲ. ಆಹಾ, ನುಂಗ್ತೀರಾ? ಒಂದು ಗುಂಡು ಕಲ್ ಕೊಟ್ರು ನುಂಗ್ತೀರಾ? ನೀನ್ ಪ್ರೀತಿಯಿಂದ ಕೊಟ್ರೆ ಗುಂಡ್ಕಲ್ಲೇನು ನಂದಿ ಬೆಟ್ಟನೇ ನುಂಗ್ಬಿಡ್ತೀನಿ. ಅದ್ರಲ್ಲಾರ್ದ ನಿನ್ಗೂ ಕೊಡ್ತೀನಿ. ನಿನ್ ಬಿಸಿ ಬಿಸಿ ಐಡಿಯಾ ಎಲ್ಲ ಖಾಲಿ ಆಯ್ತಂತೇಳಿ ಹೊಟ್ಟೆಯಲ್ಲಿ ಉರಿ ಶುರು ಆಗಿರ್ಬೇಕಲ್ಲ. ಅದ್ ಸರಿ, ನೀರೆಲ್ಲಿ? ಏನ್ರಿ ಮೇಲೆ? ಹಾ? ಹೋಗ್ರಿ ಇಲ್ಲಿಂದ. ಹೋಗಿ ಅಂದ್ರೆ ಹೋಗ್ಲಾ? ಹೋಗಿ ಮತ್ತೆ ಬರ್ಲಾ? ಹೋಗಿ ಮತ್ತೆ ಬರಲೇ ಚಿನ್ನ ನಿನ್ನ ಮುತ್ತನೊಂದು ಕೊಡಲೇ. ಹೋಗಿ ಮತ್ತೆ ಬರಲೇ ಚಿನ್ನ ನಿನ್ನ ಮುತ್ತನೊಂದು ಕೊಡಲೇ. ಪ್ರೀತಿ ತುಂಬಿ ಬಂತು ನಿನ್ನ ಯೌವನ, ಪ್ರೇಮ ಕೋರಿ ಬಂದ ನಿನ್ನ ಪ್ರಿಯತಮ. ಹೋಗಿ ಮತ್ತೆ ಬರುವೆ, ನೀ ಬಂದು ನನ್ನ ಮುತ್ತನೊಂದು ಕೊಡುವೆ. ಹೋಗಿ ಮತ್ತೆ ಬರುವೆ, ನೀ ಬಂದು ನನ್ನ ಮುತ್ತನೊಂದು ಕೊಡುವೆ. ಪ್ರೀತಿ ತುಂಬಿ ಬಂತು ನನ್ನ ಯೌವನ, ಪ್ರೇಮ ಕೋರಿ ಬಂದ ನನ್ನ ಪ್ರಿಯತಮ. ಹೋಗಿ ಮತ್ತೆ ಬರಲೇ. ಸದಾ ಮಪದಾದ ಮಪದಾದ ಮಪ ಸರಿಗ ಸರಿಗ ಸಗಪ. ಈ ಕಣ್ಣು ಮನಸ್ಸನ್ನು ತಾ ಬಳಸಿ ಹೇಳಿತು, ನೀ ನನಗೆ ನಾ ನಿನಗೆ ಸರಿ ಜೋಡಿ ಎಂದಿತು. ಕಮಲದ ಹೂವಿನ ಪರಿಮಳವನ್ನು ಸಂಜೆಯ ಸೊಬಗಿನ ತಿಳಿನಗೆಯನ್ನು ಸರಸ ಸಮಯವನ್ನು ವಿರಹ ಹೃದಯವನ್ನು ಹೊತ್ತಿಕೊಂಡು ಬರಲೇ. ಒಚ್ಚಿನ ನಿನ್ನ ಮುತ್ತನೊಂದು ಕೊಡಲೇ. ಜೀವ ತುಂಬಿ ಬಂತು ನಿನ್ನ ಯೌವನ, ಹೋಗಿ ಮತ್ತೆ ಬರಲೇ.
ಕೇಳಿಕೊಂಡು ಬರುವೆ ನೀ ಬಂದು ನನ್ನ ಮುತ್ತನೊಂದು ಕೊಡುವೆ ಮೋಹ ತುಂಬಿ ಬಂತು ನಿನ್ನ ಯೌವನ ಹೋಗಿ ಮತ್ತೆ ಬರುವೆ ಹೋಗಿ ಮತ್ತೆ ಬರಲೆ ಚಿನ್ನ ನಿನ್ನ ಮುತ್ತನೊಂದು ಕೊಡಲೆ ಪ್ರೀತಿ ತುಂಬಿ ಬಂತು ನಿನ್ನ ಯೌವನ ಲಾ 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 ಲಾ. ಬೇಗ ಇಳ್ಕೊಳ್ರಪ್ಪ ಇಳ್ಕೊಳ್ಳಿ ಸರಿಯಾಗಿ ಹಿಡ್ಕೊಳ ಸರಿಯಾಗಿ ಹಿಡ್ಕೊಂಡಿದ್ದೀನಣ್ಣ ನೀನೇ ಸರಿಯಾಗಿ ಹೊಡಿತಾ ಇಲ್ಲಪ್ಪ ಊದ್ಕೆರೆ ತುಂಬಿಟ್ರೆ ಆಯ್ತದೆ. ಅಲ್ಲ ಸೊತ್ತ ಮಿಂಡ್ರಿ ನನ್ನ ಮಗ ಅಂದ್ರೆ ನಾನು ಕಿಂಡಿ ಒಳಗೆ ಇದ್ದೀನಿ ಅಂತ ಮತ್ತೆ ದೆವ್ವಾಗಿ ಬಂದ್ನಲ್ರಿ. ಎಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ಲಿ ಗೊತ್ತಾಗುತ್ತೆ. ಆಗ ಅವರೇ ಬಂದ್ರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ, ಕುಂತ್ಕೊಳ್ಳಿ. ನೋಡಿ, ಇದುವರೆಗೂ ನಾವೆಲ್ಲ ತಿಳ್ಕೊಂಡಿದ್ವಿ ಜಗನ್ನಾಥ್ ಸತ್ತಿದಾನ ಅಂತ. ಆದ್ರೆ ಜಗನ್ನಾಥ್ ಸತ್ತಿಲ್ಲ. ಸಿಟಿಗೆ ಹೋಗಿದ್ದ ಜಗನ್ನಾಥ್ ಇವತ್ತಾನೆ ಊರಿಗೆ ಬಂದಿದ್ದಾನೆ. ನೀವೆಲ್ಲ ಅವನ್ನ ವಿಚಿತ್ರವಾಗಿ ನೋಡೋದನ್ನ ಕಂಡು ಆಶ್ಚರ್ಯ ಆಯ್ತಂತೆ. ಈಗ ವಿಷಯ ಗೊತ್ತಾದ್ಮೇಲೆ ಇನ್ನೂ ಕಂಗಾಲಾಗಿದ್ದಾನೆ. ಹಾಗಾದ್ರೆ ಕೆರೆಲ್ ಸಿಕ್ಕಿದಣ ಯಾವ್ದು ಬುದ್ಧಿ? ಅದೇ ನನಗೂ ಯೋಚನೆ ಆಗಿದೆ. ಸತ್ತ ವ್ಯಕ್ತಿ ಯಾರು, ಹೆಣ ಕೆರೆಯಲ್ಲಿ ಹೇಗ್ ಬಂತು, ಒಂದು ಅರ್ಥನೇ ಆಗ್ತಿಲ್ಲ. ಹೌದು, ಹಿರಿಯರೆಲ್ಲ ಎಲ್ಲಿ ಹೋದ್ರು? ಅವ್ರು ನಿಮ್ಮನ್ನು ಹುಡುಕೊಂಡು ಸ್ಟೇಷನ್ ಕಡೆ ಹೋದ್ರು ಸರ್. ನೀವೇನೇ ಹೇಳಿ ಸರ್, ಆ ಹೆಣ ಜಗನ್ನಾಥಂದೆ ಈಗ ದೆವ್ವಾಗಿ ಬಂದ್ಬಿಟ್ಟಾನೆ. ದೆವ್ವನಿಲ್ಲ, ಏನಿಲ್ಲ, ಇದೆಲ್ಲ ನಿಮ್ ಮೂಢನಂಬಿಕೆ. ಜಗನ್ನಾಥ್ ಜಗನ್ನಾಥ್ ಕೆರೆಯಲ್ಲಿ ನೀರು ಕುಡಿದು ಮಣ್ಣು ಸೇರಿದ ಅಂತ ತಿಳಿದಿದ್ರೆ ಮೊಳಕೆ ಹೊಡೆದು ಈಗ ಮೇಲಕ್ಕೆ ಬಂದೆ ಅಂದ ಹಾಗೆ. ಇದ್ದಕ್ಕಿದ್ದಾಗೆ ಎಲ್ಲಿಂದ ಬಂದ? ಕೆರೆಯಲ್ಲಿ ಸಿಕ್ಕಿರೋ ಹೆಣ ಯಾರು? ಈ ಜಗನ್ನಾಥ್ ಯಾರು? ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನನ್ನ ತಲೆನೇ ಸಿಡಿದು ಹೋಗುತ್ತೆ. ಯಾರು? ಜಗನ್ನಾಥ್ ಅಂದ್ರೆ ಸತ್ತೋಗಿರೋ ಜಗನ್ನಾಥ್ ತಿರುಗಿ ಬಂದ. ನನಗೂ ಅದೇ ಯೋಚನೆ. ಆ ಜಗನ್ನಾಥ ಮನುಷ್ಯನೋ ದೆವ್ವನೋ ಒಂದು ಅರ್ಥ ಆಗ್ತಾ ಇಲ್ಲ. ಇವನ್ ಬದುಕಿರ್ಬೇಕಾದ್ರೂ ಊರಿಗೆ ನೆಮ್ಮದಿ ಇಲ್ಲ, ಈಗ ಸತ್ತ ಮೇಲೂ ನೆಮ್ಮದಿ ಇಲ್ಲ. ಅಲ್ರೋ, ಕೆರೆಯಲ್ಲಿ ಸತ್ತಿರೋದು ಜಗನ್ನಾಥ್ ಅಲ್ಲ, ಬೇರೆ ಯಾರೋ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರಂತಲ್ಲ. ಆ ಇನ್ಸ್ಪೆಕ್ಟರ್ಗಿಂತ ಜಗನ್ನಾಥನ್ನ ಚೆನ್ನಾಗಿ ನೋಡಿರೋರು ನಾವು. ಅವನು ಸಾಧಾರಣ ಮನುಷ್ಯ ಅಲ್ಲ, ಅದಕ್ಕೆ ಆ ನನ್ನ ಮಗ ದೆವ್ವಾಗಿ ಬಂದಿರೋದು. ಇದನ್ನೆಲ್ಲ ಕಟ್ಕೊಂಡು ನಮ್ಗೇನ್ರ ಆಗ್ಬೇಕು? ಬಂದ್ರ ಹೋಗೋಣ, ಬಂದ್ರ.
ದೆವ್ವ! ಅಯ್ಯೋ, ಬೇಗ ಬಾಗಿಲು ಮುಚ್ಚೆ, ಬೇಗ ಬಾಗಿಲು ಮುಚ್ಚು. ಮಾದ ಒಂದು ಒಳ್ಳೆ ಹಾಡುವಾಗಿಲ್ಲ. ಕೇಳ ಪದವ. ಅಲ್ಲ ನಂಜ, ನಮ್ಮ ಸಾಹೇಬ್ರು ಯಾವಾಗ್ಲೂ ಇನ್ವೆಸ್ಟಿಗೇಷನ್ಗೆ ಅಂತ ಇಲ್ಲಿಗೆ ಬರ್ತಾರಲ್ಲ, ಅದ್ರ ಬಗ್ಗೆ ನಿನಗೆ ಏನಾದ್ರೂ ಸ್ವಲ್ಪ ಐಡಿಯಾ ಇದೆಯಾ? ಸರ್ ನನಗ್ ಗೊತ್ತಿಲ್ವಾ? ನನ್ಗೇನು ಕಿಡ್ನಿ ಇಲ್ಲ ಅನ್ಕಂಡ್ರ? ಮೊದಲು ಚೆಕ್ ಮಾಡಿಸ್ಕೊಳಲ್ಲ ಅದೆಲ್ಲಿದೆ ಅಂತ. ಅಯ್ಯೋ, ಇಲ್ದೇ ಇರೋ ನನ್ನ ಮಗನೇ. ಆ ಜಗನ್ನಾಥಪ್ಪ ದೆವ್ವಾಗಿ ಊರಲ್ಲೇ ಸುತ್ತಾವನೆ. ದೆವ್ವ ಅಂತೆ, ದೆವ್ವ. ಸರ್ ನೀವು ನಗ್ಬಾರ್ದಿತ್ತು, ದೆವ್ವ ನಾನ್ ನೋಡಿದ್ದೀನಿ. ನೀನ್ ನೋಡಿದ್ಯಾ? ಅದ್ ಹೇಗಿರುತ್ತೆ ಹೇಳು. ಬಿಳಿ ಬಟ್ಟೆ, ಸತ್ತವ್ರ ತರನೇ ರೂಪ, ಕಾಲು ಹಿಂದೆ ತಲೆ ಮುಂದೆ. ನಂಜ, ಆ ಜಗನ್ನಾಥ್ ದೆವ್ವ ಆಗಿದಾನೆ ಅಂತೀಯಾ? ಇರ್ಬಹುದು ಸರ್. ಹಂಗಾರೆ ಜಗನ್ನಾಥು ಅದೇ ರೂಪ, ಬಿಳಿ ಬಟ್ಟೆ, ಕಾಲು ಹಿಂದೆ ತಲೆ ಮುಂದೆ, ಮುಂದೆ ತಿರುಗಿದ್ರೆ ಮುಂದೆ, ಹಿಂದೆ ತಿರುಗಿದ್ರೆ ಹಿಂದೆ. ನಂಜು, ನೀನೇನಾದ್ರೂ ನೋಡ್ಬೇಕೇನು? ಬೇಡ ಸರ್, ನೀವು ನೋಡ್ಕೊಂಡ್ ಬನ್ನಿ. ಅಯ್ಯೋ ಬೇಡ, ವಾಪಸ್ ಹೋಗ್ಬಿಟ್ಟಣ. ನನ್ನ ಹೆಂಡತಿಗೆ ಹೆರಿಗೆ ಟೈಮು, ನನಗೇನಾದ್ರೂ ಆದ್ರೆ ಅವಳನ್ನ ಯಾರು ನೋಡ್ಕೋತಾರೆ? ಹಾಗಾದ್ರೆ ಸಾಹೇಬ್ರು? ಸಾಹೇಬ್ರನ್ನ ದೇವ್ರು ನೋಡ್ಕೋತಾನೆ, ಬಾರೋ ಹೋಗೋಣ. ಮಾಡ್ತೀನಿ ತಾಳು. ನೀನಾ? ನನಗೆ ಹೆದರ್ಸಿ ಕಣ್ ತಪ್ಸೋಷ್ಟು ಧೈರ್ಯ ಬಂದ್ಬಿಡ್ತಾ? ಮತ್ತೇನೇನು? ಇಲ್ಲಾಂದ್ರೆ ಒಂಟಿಯಾಗಿ ನೀವು ನನ್ ಕೈ ಸಿಕ್ಕಿದ್ರ ಅವ್ನ್ ಯಾವನ ದರಿದ್ರದ ಅವ್ನ್ ಸತ್ತ ಅನ್ಬಿಟ್ಟು ಯಾವಾಗ್ಲೂ ಅವನ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಕೂತಿರ್ತಿರಲ್ಲ. ನನ್ ಬಗ್ಗೆ ಒಂದ್ಸಲ ಯೋಚನೆ ಮಾಡಿದಿರಾ? ಓಹ್, ಹಗ್ಗ ಕಂಡು ಹಾವು ಅಂತ ಹೆದರ್ತಿದ್ದ ಹುಡುಗಿ ಇವತ್ತು ಪಟಪಟ ಅಂತ ಮಾತಾಡ್ತಾಳಂದ್ರೆ ಈ ಧೈರ್ಯ ಎಲ್ಲಿಂದ ಬಂತು ಅಂತ ಆಶ್ಚರ್ಯವಾಗುತ್ತೆ. ಅದೆಲ್ಲ ನಿಮ್ಮಿಂದಾನೆ. ನನ್ನಿಂದಾನ? ನಾನೇ ನಿನ್ಗೆ ಧೈರ್ಯದ ಮಾತ್ರ ಕೊಳ್ಳಿಲ್ಲಲ್ಲ. ಮಾತ್ರೆ ಕೊಡ್ತಿದ್ರೆ ಏನಂತೆ? ನೀವು ನನ್ ಮನ್ಸನ್ನ ಕದ್ಬಿಟ್ರಲ್ಲ. ನಾನು ನಿನ್ ಮನ್ಸ್ಕತ್ನ? ಬಿರುಗಾಳಿಯಲ್ಲಿ ದೀಪ ಎದುರಾಗಿ ಹಿಡಿಯುವೆ, ಬರಸಿಡಿಲು ಬಡಿದ ಹಾಗೆ ಎದುರಾಗಿ ನಡೆಯುವೆ. ನಿಮ್ಮ ರೂಪ ಕಂಡು ಚೆಲುವೆ ಮನಸೋತೆ ನಾನು, ನನಗಾಗಿ ನೀನು. ನಿಮ್ಮ ರೂಪ ಕಂಡು ಚೆಲುವೆ ಮನಸೋತೆ ನಾನು, ನನಗಾಗಿ ನೀನು.
ಕಡಿವಾಣವಿಲ್ಲದ ಕುದುರೆ ಈ ನನ್ನ ಪ್ರೇಮ, ಕೈ ಹಿಡಿದು ಹಾದಿಯ ತೋರು ನೀ ನನ್ನ ಪ್ರಾಣ. ಹೂವಲ್ಲಿ ಮಧುವಿರುವಂತೆ ಮನಸ್ಸಲ್ಲಿ ನೀನು, ಈ ನನ್ನ ಹೃದಯದ ಮಿಡಿತ ಉಸಿರಾಟ ನೀನು. ನಿನ್ನ ಹಂಸ ನಡೆಯ ಕಂಡು ಮನಸೋತೆ ನಾನು, ನನಗಾಗಿ ನೀನು. ನಿನ್ನ ರೂಪ ಕಂಡು ಚೆಲುವೆ ಮನಸೋದೆ ನಾನು, ನನಗಾಗಿ ನೀನು. ಮೂಡಿದಂತೆ ನಡೆಯುವ ಗಂಡು ರಣಧೀರ ನಾನು, ಮರುಭೂಮಿಯಲ್ಲಿ ಸಿಗುವ ನೀರಂತೆ ನೀನು. ಸೆರಗಂಚಿನಲ್ಲಿ ಸ್ನೇಹ ತುಟಿಯಂಚು ಮೋಹ, ಕಣ್ಣಂಚಿನಲ್ಲೇನೋ ನೂರಾರು ಭಾವ. ನಿನ್ನ ರೂಪ ಕಂಡು ಚೆಲ್ಲುವೆ ಮನಸೋತೆ ನಾನು, ನನಗಾಗಿ ನೀನು. ಮನಸೋತೆ ನಾನು, ನನಗಾಗಿ ನೀನು. ಲೇ ಸುಮ್ನೆ ರೇ, ರಾತ್ರಿ ಎಲ್ಲ ಊರಲ್ಲಿ ದೆವ್ವ ಓಡಾಡ್ತಾ ಇರುತ್ತೆ, ನಂಗೆ ತುಂಬಾ ಭಯ ಆಗುತ್ತೆ ಕಣೆ. ಅದಕ್ಕೆ ಕಿಟಕಿ ಬಾಗ್ಲ ಹಾಕ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ. ಒಳ್ಳೆ ಹೆದ್ರು ಪಕ್ಲಿ, ಯಾವಾಗ್ಲೂ ಅದೇ ಯೋಚನೆ ಮಾಡ್ತೀಯ, ಮಲ್ಕೋ. ನಂಜ ನಾ ಎಡಮಗ್ಲಲ್ಲಿ ಎದ್ದಾಗ್ಲೆಲ್ಲ ಅನ್ಕೋತೀನಿ ಇದೇ ಊರಿಗೆ ಡ್ಯೂಟಿ ಬೀಳುತ್ತೆ ಅಂತ, ಇವತ್ತು ಹಂಗೆ ಆಯ್ತು ಕಂಡ್ಲ. ನನ್ ಕಿಡ್ನಿಗ್ ಮೊದ್ಲೇ ಗೊತ್ತಿತ್ತು ನೀವ್ ಹಿಂಗ್ ಹೇಳ್ತೀರಾ ಅಂತ. ಆಯ್ತು ನೀನ ಆ ದೇವ್ರು ನಿನ್ ತಲೆ ಒಳಗೆ ಕಿಡ್ನಿ ಇಟ್ಬಿಟ್ಟು ಬ್ರೈನ್ ಕೆಳಗಡೆ ಬಿಟ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟ. ಬಾ ಕೂತ್ಕೊಳ್ಳ ಬಾ. ನೋಡಿರಿ ಸರ್, ನಂಜ ಈ ದೆವ್ವ ಎಲ್ಲಾ ರೂಪದಲ್ಲೂ ಕಾಣಿಸ್ಕೊಳುತ್ತೆ ಅನ್ಲ? ಹೌದು ಸರ್. ಮನುಷ್ಯ, ಹಂದಿ, ನಾಯಿ, ಬೆಕ್ಕು ಯಾವ ರೂಪದಲ್ಲಿ ಬೇಕಾದ್ರೂ. ನಂಜ ಸರ್ ಯಾಕೆ ಹೆದರ್ತೀರಾ? ಅಲ್ಲಿ ಬಗುಳ್ತಾ ಇರೋದು ನಾಯಿ. ನಾಯಿ ಅಲ್ಲ ಕಣ್ಣ, ದೆವ್ವ. ಒಂದ್ ದಿವ್ಸ ದೊಡ್ಡಣ್ಣನು ನಾನು ಸೌದೆ ಕಾಳು ನಡ್ಸ್ಕೊಂಡು ಹೋದ್ವಿ. ಕಳ್ಳ ಮಾಯ ಆಗ್ಬಿಟ್ಟು ನಾಯಿ ಅಡ್ಸ್ಕೊಂಡ್ ಬಂತು ಕಣ್ಣ. ಆ ಕಳ್ಳನೇ ದೆವ್ವ, ಈ ನಾಯಿನೇ ದೆವ್ವ. ಆ ದೆವ್ವ ಅವತ್ತಿಂದ ನಿಮ್ ಹಿಂದೆನೆ ಬಿದ್ದಿದೆ, ಇವತ್ ನಮ್ಮನ್ ಸುಮ್ಮನೆ ಬಿಡಲ್ಲ. ಹೌದು ನಂಜ, ಅವತ್ತ ಜಗನ್ನಾಥನ ಹೆಣನ ಕೆಳಕ್ ಕೂಗ್ಬಿಟ್ನಲ್ಲ, ಅವತ್ತಿಂದ ನಾನು ಬೆನ್ ಬಿದ್ಬಿಟ್ಟಿದೆ ಕಣೋ. ನಾವು 4 ದಿವಸ ಬದುಕ್ಬೇಕಲ್ಲ. ಬಾ ಈ ಊರ್ ಕಡೆ ತಲೆ ಮಡಗಲ್ಲ ಅಂತ ಆ ದೆವ್ವದ ಮೇಲೆ ಪ್ರಮಾಣ ಮಾಡ್ಬಿಟ್ಟು ಇಲ್ಲಿಂದ ಹೊರಟೋಗೋಣ. ಅಯ್ಯ ಅಯ್ಯ. ಜಗನ್ನಾಥ್,
ಬಿಡ್ತೀಯಾ ಇಲ್ಲ? ಹೇಳ್ರ ಯಾರ ನಿಮ್ಮನ್ನು ಕಳ್ಸಿದ್ದು? ಹೇಳ್ತೀನಿ ಸರ್, ಹೇಳ್ತೀನಿ. ನಮ್ಮನ್ನೇನು ಮಾಡಬೇಡಿ ಸರ್. ಆ ಉಗ್ರಪ್ಪರೇ ಸರ್ ನಮ್ಮನ್ನ ಕಳಿಸಿದ್ದು. ಉಗ್ರಪ್ಪ ನಡಿಯ 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 ನಡಿಯ. ಇನ್ಸ್ಪೆಕ್ಟ್ರೆ ಏನಿದಲ್ಲ? ಉಗ್ರಪ್ಪ, ಗಾಳಿ ಬೀಸಿ ಬೂದಿ ಎಲ್ಲ ಹಾರೋದ್ಮೇಲೆ ಕೆಂಡದ ನಿಜವಾದ ಬಣ್ಣ ಬಯಲಾಗುತ್ತೆ ಅಂತ ನಾನು ಹೇಳಿದ್ನಲ್ವಾ? ಇವತ್ತು ನಿನ್ನ ಬಣ್ಣ ಬಯಲಾಯ್ತು. ಈ ನಿನ್ನ ಛಲಗಳು ನಿನ್ನ ಬಗ್ಗೆ ನನ್ನ ಹತ್ರ ಎಲ್ಲ ವಿಚಾರನೂ ಹೇಳಿದ್ದಾರೆ. ಏನಂತೀಯ? ಇನ್ಸ್ಪೆಕ್ಟ್ರೆ, ಇವ್ರು ಹಿಡ್ಕೊಂಡು ಹೋಗಿ ಹೊಡೆದು ಬಡ್ದು ಚಿತ್ರಹಿಂಸೆ ಕೊಟ್ಟು ನಿಮಗೆ ಬೇಕಾಗಿರೋ ಸ್ಟೇಟ್ಮೆಂಟ್ ಬರ್ಕೊಂಡು ನನಗೆ ಲಾಕಪ್ಪಲ್ಲಿ ಹಾಕ್ಬೇಕಂತೀರೇನು? ಒಳಗೆ ಹಾಕಲ್ಲ, ನೇಣ್ಗಂಬ ಹತ್ತಿಸ್ತೀನಿ. ನಿನಗೂ ಜಗನ್ನಾಥ್ಗೂ ಹಣದ ವಿಚಾರದಲ್ಲಿ ಜಗಳ ಆಯ್ತು. ಅವನ್ ಮುಗಿಸೋದಕ್ಕೆ ನಿನ್ ಛಲವನ್ನು ಕಳಿಸ್ದೆ. ಇದೆಲ್ಲ ನನ್ ಚೆನ್ನಾಗ್ ಗೊತ್ತು. ಇಲ್ಲ, ಇದೆಲ್ಲ ಸುಳ್ಳು. ಈ ನಿಮ್ಮ ಕಟ್ಟಕತೆನ ನನ್ನ ಹತ್ರ ಹೇಳಬೇಡಿ. ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಹಾ, ಮತ್ತೆ ಸುಳ್ಳನ್ಕಂತ ಸೃಷ್ಟಿ ಮಾಡಿ ತಪ್ಪಿಸ್ಕೊಳಕ್ ನೋಡ್ತೀಯ ಉಗ್ರಪ್ಪ? ನಿನ್ನ ಮತ್ತು ಜಗನ್ನಾಥ್ ಮಧ್ಯೆ ಏನ್ ನಡೀತ ಅಂತ ಹೇಳ್ತೀಯಾ? ಇಲ್ಲ ನಿನ್ ಛಲ ಅವಳು ಕೊಟ್ಟಿರೋ ಆ ಸ್ಟೇಟ್ಮೆಂಟ್ ಆದಾದ್ಮೇಲೆ ನೀನ್ ಒಳಗೆ ಹಾಕಲ? ಅಯ್ಯಯ್ಯೋ, ಬೇಡ ಸರ್, ಬೇಡ ಇನ್ಸ್ಪೆಕ್ಟರ್. ನಾನು ಹೇಳ್ತೀನಿ, ನಾನೆಲ್ಲ ಸತ್ಯ ಹೇಳ್ತೀನಿ. ಉಗ್ರಪ್ಪ, ನಿನ್ನನ್ನು ಇಲ್ಲಿಗೆ ಯಾಕೆ ಕರೆಸ್ತೆ ಗೊತ್ತಾ? ನನಗೀಗ ಅರ್ಜೆಂಟ್ ಆಗಿ 1 ಲಕ್ಷ ರೂಪಾಯಿ ಬೇಕು. ಈಗ ನೀನೇನ್ ಮಾಡ್ತೀಯೋ ಎಲ್ಲಿಂದ ತರ್ತೀಯೋ ನನಗ್ ಗೊತ್ತಿಲ್ಲ. ಜಗನ್ನಾಥ್, ನೀನ್ ಯಾವಾಗ್ಲೂ ಈ ತರ ಕೇಳ್ತಾ ಇದ್ರೆ ನಾನ್ ದುಡ್ಡು ಎಲ್ಲಿಂದ ತರಲಿ? ನಾನ್ ತಗೊಂಡಿರೋ ಕಾಂಟ್ರಾಕ್ಟ್ ನಲ್ಲಿ ಲಾಸ್ ಆಗಿದೆ. ನನಗೆ ಬೇಕಾದ ಸಾಲ ಇದೆ. ಸಾಲ ಮಾಡ್ತೀಯೋ ಸುಡ್ಗಾಡ್ಗೆ ಹೋಗ್ತೀಯೋ ಅದು ನನಗ್ ಗೊತ್ತಿಲ್ಲ. ನನಗ್ ಬೇಕಾಗಿರೋದು ದುಡ್ಡು. ನೀನ್ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಾನ್ ತಾನೇ ಕಾರಣ. ಹಾಗಂತ ನನ್ನನ್ನ ನಿನ್ನ ಹತ್ರ ಅಡ ಇಟ್ಟಿಲ್ಲ. ನನ್ ತಾಳ್ಮೆಗೊಂದು ಮಿತಿ ಇದೆ. ನಿನಗೊಂದು ಲಕ್ಷ ಅಲ್ಲ, ಒಂದು ಬಿಡಿ ಕಾಸು ಕೊಡಲ್ಲ. ನೀನೇನ್ ಮಾಡ್ತೀಯ ಮಾಡ್ಕೋ ಹೋಗು. ಹಾ, ಒಂದೇ ಮಾತ್ನಲ್ಲಿ ಈ ಜಗನ್ನಾಥ್ ಕೆಪಾಸಿಟಿನ ಅಳ್ಳಾಡ್ಸ್ಬಿಟ್ಟೆ ಅಲ್ಲ? ನೀನ್ ಈ ಊರಿನ ಜನಕ್ಕೆ ಮಾಡಿರೋ ಮೋಸ, ಸರ್ಕಾರಕ್ಕೆ ಕೊಟ್ಟಿರೋ ಡೂಪ್ಲಿಕೇಟ್ ರೆಕಾರ್ಡ್ಸ್, ಆ ದಾಖಲೆಗಳೆಲ್ಲ ನನ್ನ ಹತ್ರ ಇದೆ. ನಾಳೆ ಪಂಚಾಯಿತಿ ಕಟ್ಟೆ ಸೇರಿಸಿ ನಿನ್ ಮಾನ ಎಲ್ರೆದುರುಗಡೆ ಹರಾಜಾಗ್ಲಿಲ್ಲ, ನನ್ನ ಹೆಸರು ಜಗನ್ನಾಥೇ ಅಲ್ಲ. ಜಗನ್ನಾಥ್, ಈ ಉಗ್ರಪ್ಪ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಇಷ್ಟೇ ಸರ್ ನಡೆದದ್ದು. ಇವ್ರು ಬೆಂಕಿ ಇಟ್ಟು ಸುಟ್ಟದ್ದು ಯಾರನ್ನ? ಕೆರೆಯಲ್ಲಿ ತೇಲ್ತಾ ಇದ್ದ ಹೆಣ ಯಾರದ್ದು? ಈಗ ಬಂದಿರೋ ಈ ಜಗನ್ನಾಥ್ ಯಾರು ಅಂತ ನನಗೊಂದು ಗೊತ್ತಿಲ್ಲ ಸರ್, ನನಗೊಂದು ಗೊತ್ತಿಲ್ಲ. ಆದ್ರೆ ಜಗನ್ನಾಥ್ ಕೊಲೆಯಲ್ಲಿ ನಿನ್ ಕೈವಾಡನೇ ಇದೆ ಅಂತ ಗೊತ್ತಾಯ್ತು. ನನಗೆ ನಿಜ ಏನು ಅಂತ ಗೊತ್ತಾಗುವವರೆಗೂ ನನ್ನ ಅನುಮತಿ ಇಲ್ಲದೆ ನೀನ್ ಎಲ್ಲಿ ಹೋಗೋ ಹಾಗಿಲ್ಲ. ಹುಷಾರ್, ಬರ್ತೀನಿ. ಆಯ್ತು. ನೀವೆಲ್ಲ ಹೋಗಿ ಆಮೇಲೆ ಬಂದು ನೋಡ್ತೀನಿ. ಆಯ್ತು ಬುದ್ಧಿ. ಹೋಗಿ ಹೋಗಿ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ನಮಸ್ಕಾರ. ಏನ್ ಸಮಾಚಾರ? ತಂದೆ ಮಗಳಿಬ್ರು ಎಲ್ಲೋ ಹೊಟ್ಟಾಗಿದೆ. ನಮ್ಮ ಮಗಳು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿದ್ಲು. ಏನಪ್ಪ ನೀನು? ನೀನೇ ಅವನ್ನ ಕರಿತೀಯ ಅಂದ್ರೆ ನನ್ ಮೇಲೆ ತೋರಿಸ್ತೀಯಲ್ಲ. ಕರೆಯೋದಕ್ಕೆ ಎಷ್ಟು ನಾಚಿಕೆ ಆದ್ರೆ ಇನ್ ಮನೆಗ್ ಬಂದ್ರೆ ಉಪಚಾರ ಅಷ್ಟೇ. ಹಾಗೇನಿಲ್ಲ. ನಾಳೆ ನನ್ನ ಹುಟ್ಟಬ್ಬಕ್ಕೆ ನೀವು ಬರ್ಲೇಬೇಕು. ನೋಡಿದ್ರೆ ಇನ್ಸ್ಪೆಕ್ಟ್ರೆ, ನಿಮ್ ಅನುಮಾನ ಬಗೆಹರಿತಲ್ಲ. ಈಗ್ಲಾದ್ರೂ ಬರ್ಬೋದಲ್ಲ? ಒಳ್ಳೆ ಊಟ ಸಿಗೋ ಹಾಗಿದ್ರೆ ಯಾರು ಬಿಡ್ತಾರೆ? ಖಂಡಿತ ಬರ್ತೀನಿ. ಬರ್ಲಾ? ಆಯ್ತು. ಬಾಯ್. ನಮಸ್ಕಾರ.
ಮತ್ತೆ ಕತೆನಾ? ಸುಮ್ಮನೆ ದಮ್ ಹೊಡಿಯಮ್ಮ. ಹಾಯ್ 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 ಏನಮ್ಮ? ಏನ್ರು ಎಲ್ಲೋಗಿದ್ರು ಅಲ್ಕೊಂಡು? ಏನ್ ಬೇಕ್ರಪ್ಪ? ಒಂದ್ ಬಿಟ್ಟು ಟೀ ಕೊಡ್ರಿ. ಬಂದ್ಬಿಟ್ಟು ಇಬ್ಬರೇ ಬಂದ್ಬಿಟ್ಟಿದ್ರೆ ಟೀ ಕುಡಿಯಕ್ಕೆ ನೀವು ಸಿಗ್ಲಿಲ್ವಲ್ಲ ಅದಕ್ಕೆ. ಮುಂದಿನ ಭಾನುವಾರ ಸಿನಿಮಾಕ್ಕೆ ಹೋಗೋಣನ್ರ? ಹೋಗೋಣವೇನ್ರಪ್ಪ? ಕೈ ಸಿಗಲ್ಲ. ಸರಿ ಸರಿ, ಟೀ ಬಂತು, ಟೀ ಕುಡಿರಿ. ಒಂದ್ ಪ್ಯಾಕ್ ಸಿಗರೇಟ್ ಕೊಡ. ಇನ್ಸ್ಪೆಕ್ಟರ್ ಜಗನ್ನಾಥ್ ಬದುಕಿದಾನೆ ಅಂತಾರೆ, ಆದ್ರೆ ಜನ ದೆವ್ವ ಅಂತ ಹೆದರ್ತಾರೆ. ಛೇ, ಒಂದು ಅರ್ಥ ಆಗ್ತಿಲ್ಲ. ಅವನ್ ಸಾಧಾರಣವಾದ ದೆವ್ವ ಅಲ್ಲ ಕಣೋ, ಹಗಲು ದೆವ್ವ. ಅದಕ್ಕೆ ಹಗಲೊತ್ನಲ್ಲೇ ಓಡಾಡ್ತಾವನೆ. ಸುಮ್ನಿರ. ಮೊದ್ಲಿನ ಜಗನ್ನಾಥ್ಗೂ ಈ ಜಗನ್ನಾಥ್ಗೂ ಸಂಬಂಧನೇ ಇಲ್ಲ ಅನ್ಸುತ್ತೆ. ಏನೇ ಆಗ್ಲಿ ನಮ್ಮ ಅನುಮಾನ ಬಗೆಹರಿಲೇಬೇಕು. ಇವತ್ ರಾತ್ರಿ ಅವನ್ ಫಾರಂ ಹೌಸ್ ಹತ್ರ ಹೋಗಿ ಅವನ್ ಮನುಷ್ಯನೋ ದೆವ್ವನೋ ಅಂತ ಟೆಸ್ಟ್ ಮಾಡೋಣ. ಯಾಕೆ ನೀವೆಲ್ಲ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಬಂದಿದ್ದೀರಿ? ಸರ್ ಅದು ಜಗನ್ನಾಥ್. ಜಗನ್ನಾಥ್ ಮನುಷ್ಯನ ದೆವ್ವನ ಅಂತ ನೋಡಕ್ ಬಂದಿದ್ದೀರಾ? ನಡೀರ ಸ್ಟೇಷನ್ಗೆ. ಬಂದ್ರ? ಜಗನ್ನಾಥ್ನ ಪ್ರೀತಿಸೋ ಜನ ನಮ್ಮೂರಲ್ಲಿ ಯಾರಿದ್ದಾರಂತ ಅವತ್ತು ಹೇಳಿದ್ರಲ್ಲ, ಆ ಜಗನ್ನಾಥ್ನ ನೀವು ಕೂಡ ದ್ವೇಷ ಮಾಡ್ತಿದ್ರಲ್ಲ? ಹೇಳ್ರ, ಅವತ್ತು ಕೊಲೆ ಮಾಡಕ್ ಹೋಗಿದ್ ನೀವು ತಾನೆ? ಆ ಜಗನ್ನಾಥ್ ತಗೊಂಡೋಗಿ ಕೆರೆಗೆ ಹಾಕಿದ್ದು ಸರ್. ಓಹೋ, ಹೆಣನ ಕೆರೆಯಲ್ಲಿ ಹಾಕಿದ್ದು ನೀವೇನಾ? ಹೇಳ್ರು, ಯಾಕೆ ಜಗನ್ನಾಥ್ನ ಕೊಲೆ ಮಾಡಿದ್ರಿ? ಹೇಳ್ತೀನಿ ಸರ್, ಹೇಳ್ತೀನಿ. ಏನ್ ನಡೀತು ಅಂತ ನಿಜವಾಗ್ಲೂ ಹೇಳ್ತೀನಿ. ನನ್ನ ಫ್ರೆಂಡ್ ಹರೀಶ ಉಮಾ ಅನ್ನೋ ಹುಡುಗಿನ ಪ್ರೀತಿಸಿದ್ದ. ನೀನಿಲ್ಲೇ ಇರು, ನಾನು ಹೋಗಿ ಬಂದ್ಬಿಡ್ತೀನಿ. ಚೆನ್ನಪ್ಪ, ಚೆನ್ನಪ್ಪ, ನಮಸ್ಕಾರ. ಹಾ ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಹಾ ಕೂತ್ಕೋ. ತಾವು ಬಡವನ ಮನೆಗೆ ಇಷ್ಟು ದೂರ? ಚೆನ್ನಪ್ಪ, ನನಗೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲ. ನಿನ್ನಿಂದ ನನಗೊಂದು ಮುಖ್ಯವಾದ ಕೆಲಸ ಆಗ್ಬೇಕಾಗಿತ್ತು. ನನ್ನ ಕಡೆಯಿಂದನಾ? ಅದೇನು ಹೇಳಿ ಅಣ್ಣ. ನನ್ನ ತಲೆ ನಿಮ್ ಪಾದದ ಮೇಲೆ ಮಡಗ್ತೀನಿ ಬೇಕು. ಚೇಚೆ, ನನ್ನ ಪಾದದ ಮೇಲೆ ನಿನ್ ತಲೆನಾ? ಬೇಡ ಚೆನ್ನಪ್ಪ, ಬೇಡ. ನನ್ನ ಪಾದ ತೊಳೆದು ನೀನ್ ನನ್ನ ಅಡಿನನ್ನಾಗಿ ಮಾಡ್ಕೊಂಡ್ರೆ ಅಟ್ ಸಾಕು. ಚೆನ್ನಪ್ಪ, ನಿನ್ನ ಮಗಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ನಮ್ಮ ಮದುವೆ ಬಗ್ಗೆ ಆದಷ್ಟು ಬೇಗ ಏರ್ಪಾಡು ಮಾಡು ಚೆನ್ನಪ್ಪ, ಆದಷ್ಟು ಬೇಗ ಏರ್ಪಾಡು ಮಾಡು. ನಾನು ಕಣ್ ತಪ್ಪಿಸಿ ನೀನೇನಾದ್ರೂ ನಿನ್ನ ಮಗಳು ಮದುವೆನ ಬೇರೆ ಕಡೆ ಮಾಡೋಕ್ ಪ್ರಯತ್ನ ಪಟ್ರೆ ನಾನು ತುಂಬಾ ಕೆಟ್ಟವನಾಗ್ತೀನಿ ಚೆನ್ನಪ್ಪ, ತುಂಬಾ ಕೆಟ್ಟವನಾಗ್ತೀನಿ. ಬರ್ತೀನಿ. ಅಪ್ಪ, ನನ್ನ ಅವನ್ಗೆ ಕೊಟ್ಟು ಮದುವೆ ಮಾಡ್ತೀಯಪ್ಪ? ಬೇರೆ ದಾರಿನೇ ಇಲ್ಲಮ್ಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೆಣ್ಮಕ್ಳು
ಬಡವ್ರ ಮನೇಲಿ ಹುಟ್ಟಬಾರ್ದಮ್ಮ, ಹುಟ್ಟಬಾರ್ದು. ಉಮಾ, ಯಾಕೇನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆ ಜಗನ್ನಾಥ ಉಮ್ಮನ್ ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೆದರ್ಸ್ ಹೋಗಿದ್ದಾನೆ. ಓ, ಪಂಚಾಯತಿ ಕಟ್ಟೆಯಲ್ಲಿ ನಾನು ಅವನ ವಿರುದ್ಧವಾಗಿ ಮಾತಾಡ್ದೆ ಅಂತ ಅವನ್ ನನ್ನ ಮೇಲೆ ಈ ರೀತಿಯಾಗಿ ಸೇಡ್ ತೀರ್ಸ್ಕೊಳಕ್ ಹೊರಟಿದ್ದಾನ? ನೀ ಏನೇ ಹೇಳು, ಅವನ್ ಹೇಳ್ದಾಗ ಕೇಳದೆ ಹೋದ್ರೆ ಈ ಊರಲ್ಲಿ ಬದುಕೋದು ತುಂಬಾ ಕಷ್ಟ. ಇಲ್ಲಪ್ಪ, ಇಲ್ಲ, ನನ್ ಸತ್ರ ಅವನನ್ ಮದ್ವೆ ಆಗಲ್ಲ. ಉಮಾ, ನೀನ್ ಅಳ್ಬೇಡ, ಇದಕ್ಕೇನಾದ್ರೂ ಒಂದ್ ದಾರಿ ಮಾಡೋಣ. ನೀವೇನು ಯೋಚನೆ ಮಾಡ್ಬೇಡಿ, ಉಮಾ ಹರೀಶ್ ಮದ್ವೆ ನಾವ್ ಮಾಡ್ತೀವಿ. ಆ ಜಗನ್ನಾಥ ಗೊತ್ತಾದ್ರೆ ತಾನೆ ನಿಮಗೆ ತೊಂದ್ರೆ. ಹರೀಶ್, ನಾಳೆ ಉಮಾ ಚೆನ್ನಪ್ಪನ್ ಕರ್ಕೊಂಡು ಗುಡ್ದತ್ರ ಬಾ. ಉಮಾ, ನೀನೇನು ಯೋಚನೆ ಮಾಡ್ಬೇಡ, ಬೇಗ ರೆಡಿ ಆಗು, ದೇವಸ್ಥಾನಕ್ಕೆ ಹೋಗಿ ಬರೋಣ. ಬಂದ್ರೆ ಹೋಗೋಣ. ಹರೀಶ್, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಉಮಾ, ಧೈರ್ಯವಾಗಿರು, ದೇವರಿದ್ದಾನೆ. ಏನು ಯೋಚನೆ ಮಾಡ್ಬೇಡ, ನಾನಿರುವಾಗ ನಿನ್ಗೆ ಯಾಕೆ ಭಯ? ನೀನು ಹೋಗೋ. ಹರೀಶ್ ಬರೋಂಗ್ ಕಾಣ್ತಾ ಇಲ್ಲ. ಹೋಗೋಣಪ್ಪ, ಬನ್ರ. ಹರೀಶ್ ಅಣ್ಣ ಈ ಕಾಗ್ದ ಕೊಟ್ಟ. ಎಲ್ಲೋ ಹರೀಶ? ಹರೀಶ್ ಅಣ್ಣನ ತಲೆಗೆ ಏಟು ಬಿದ್ದಿತ್ತು. ಅವನ ತಲೆಯಲ್ಲಿ ರಕ್ತ ಸುರಿತಿತ್ತು. ನಾನ್ ಬೇಗ ಹೋಗ್ತೀನಪ್ಪ. ಸ್ನೇಹಿತರೆ, ಉಮಾ, ಉಮಾ, ಹರೀಶ್, ಉಮಾ, ಹರೀಶ್, ಇವ್ನು ನನ್ನ ಹಾಳು ಮಾಡ್ಬಿಟ್ಟ. ಹರೀಶ್, ನನ್ನನ್ನ ಹಾಳು ಮಾಡ್ಬಿಟ್ಟ. ನೀನ್ ಉದ್ಧಾರ ಆಗಲ್ವೋ? ನೀನ್ ನೀರ್ ಕುಡಿದು ತೆಗೆದ್ವಿ ಸಾಯ. ನನ್ ಕಣ್ಣಿನಿಂದ ಸುಮ್ನೆ ಬಿಡಲ್ಲ, ಸುಮ್ನೆ ಬಿಡಲ್ಲ. ಹಾಳಾಗ ಹೋಗ್ತೀಯಾ? ಇವಳನ್ನ ಮದ್ವೆ ಮಾಡ್ಕೋತೀಯ ನೀನು? ಈಗ ಮಾಡ್ಕೋ, ಅದ್ ಹ್ಯಾಗ್ ಮದ್ವೆ ಮಾಡ್ಕೋತೀಯ ನೋಡ್ತೀನಿ. ನನ್ನ ಮಗನೇ, ಊರ್ ಜನರು ಮುಂದೆ ಉಸಿರು ಒಳ್ಳಿ ಅಂದಿಯಲ್ಲ ನೀನು. ಈಗ ಮಾಡ್ಕೋ, ಮಾಡ್ಕೊ ನೋಡೋಣ. ಜಗನ್ನಾಥ್, ಬೇಡ ಹರೀಶ್, ಬೇಡ. ನನ್ ಬಿಟ್ಟೆಲ್ಲೂ ಹೋಗ್ಬೇಡ. ಇಲ್ಲ ಉಮಾ, ನಿನ್ ಬಿಟ್ಟೆಲ್ಲೂ ಹೋಗಲ್ಲ. ನೀನ್ ಯಾವತ್ತಿದ್ರು ನನ್ನವಳೆ. ಈ ಊರಲ್ಲೇ ಇದ್ರೆ ಉಮಾ ಬದುಕಿಗೆ ನೆಮ್ಮದಿರಲ್ಲ ಅಂತ ತೀರ್ಮಾನ ಮಾಡಿ ನಾವು ನಿಮಗೆ ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಹೋಗ್ತಾ ಇದೀವಿ. ಜಗನ್ನಾಥ್, ಯಾರೋ ನನ್ನ ಮಕ್ಕಳ ಬೆಂಕಿ ಹಾಕಿದ್ದು? ತಿರುಗಿಸ್ರೋ, ತಿರುಗಿಸ್ರೋಣ. ಎತ್ತು. ಅಲ್ಲೋ, ಏನ್ರು ಮಾಡೋದೀಗ? ಒಂದ್ ಐಡಿಯಾ ಮಾಡೋಣ. ಕಲ್ ಕಟ್ಟಿ ಕೆರೆಯಲ್ಲಿ ತಗೋಣ. ಐಡಿಯಾ. ಎತ್ತು, ಎತ್ಕೊಳ್ಳೋ ಕೈನ. ಬೇಗ ಹಿಡಿಯಲ್ಲ. ಕೈ ಹಿಡಿಯೋ. ಎತ್ತು. ಇಷ್ಟೇ ಸರ್ ನಡೆದದ್ದು. ನಾವು ಅವನ್ ಮಾಡಿ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕಂತ ಹೋದ್ವಿ. ಆದ್ರೆ ಸತ್ತೋಗಿದ್ದವನ ಕೆರೆಯಲ್ಲಿ ಹಾಕಿ ನಮ್ ತಲೆ ಮೇಲೆ ನಾವೇ ಬಂಡೆ ಹಾಕೊಂಡ್ವಿ. ಇಷ್ಟೆಲ್ಲಾ ಕತೆ ನಿಮ್ಮಿಂದ ಇದ್ದು ನನಗೆ ಕಣ್ಣ ಮುಚ್ಚಲ ಹಾಕ್ಸಿದ್ರೆ, ನೀವು ಕೆರೆಯಲ್ಲಿ ಹಾಕಿದ ವ್ಯಕ್ತಿ ಯಾರು, ಈಗ ಬದುಕಿರೋ ಜಗನ್ನಾಥ ಯಾರು, ಈ ಕೊಲೆ ಯತ್ನದಲ್ಲಿ ಏನೇನ್ ಸಂಚು ನಡೆದಿದೆ,
ಈ ನಿಜ ನನಗ್ ಗೊತ್ತಾಗೋವರೆಗೂ ಯಾರು ಊರ್ ಬಿಟ್ಟು ಹೋಗಾಗಿಲ್ಲ. ಹೇಳ್ ಕಳಿಸ್ದಾಗ ಬರ್ಬೇಕು. ರೈಟ್ರೆ, ಇವ್ ಸ್ಟೇಟ್ಮೆಂಟ್ ತಗೊಂಡು ಇವನ್ನೆಲ್ಲ ಕಳಿಸಿ. ಓಕೆ ಸರ್. ಈ ಬಳೆ ಯಾಕೆ? ಚಿನ್ನದ ಬಳೆನೆ ಕೊಡಿಸ್ತೀನಿ. ಬಿಡು. ಆಯ್, ಆಯ್. ಬಿಡು, ಬಿಡು. ಏಯ್. ಆ, ಬಿಡು ನನ್ನ. ನನ್ ಮೇಲೆ ಏಯ್, ಅಯ್ಯೋ. ನನ್ ಮೇಲೆ ಕೈ ಹಾಕ್ತ್ಯಾ? ಆ? ಏಯ್. ಏನಲ್ಲ ಗೇಂಡ ನನ್ನ ಮಗನ ಜೈಲ್ಗೆ ಹೋಗಿ ಬಂದ್ರು ನಿನ್ ಕೊಬ್ಬ ಹೋಗ್ಲಿಲ್ಲಲ್ಲೋ. ಏಯ್. 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 ಲೋಫರ್. ಏಯ್ ಕಾನ್ಸ್ಟೇಬಲ್. ಎಸ್ ಸರ್. ಕೇಳ್ಕೊಂಡವ್ರೆ ಇವನ್ನ. ಏಯ್. ನಡೆಯೋ. ನಡೆಯೋ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ. ಮರೆಯಾಗಿ ನಿಂತರೆ ಮನಸೋತು ನಾ ಹಾಡುವೆ ಈ ಬಂಧನ ನಿನದು ಸ್ವರ್ಗಲೋಕದ ಸ್ನೇಹ ನನಗೆ ಶಶಿ ಸುಕುಮಾರಿ ನೀನು. ಡಾಮ್ ಡಾಮ್ ಡಿಗ ಡಿಗ ಎದುರಲ್ಲಿ ಇಡು ನಿಗ, ಡಾಮ್ ಡಾಮ್ ಡಿಗ ಡಿಗ ಎದುರಲ್ಲಿ ಇಡು ನಿಗ, ಮನಸ್ಸಲ್ಲಿ ನೂರಾಸೆ ನೀರಾಗಿ ಹರಿಯುತ್ತಿದೆ ಓ ಚೆಲುವೆ, ಆಸರ ಕೋರಿದರೆ ನಾ ಬರುವೆ ಓ ಚೆಲುವೆ, ಆಸರ ಕೋರಿದರೆ ನಾ ಬರುವೆ. ಹೋಯ್ ಹೋಯ್. ಸಿಂಗಾರಿ ನಿನ್ನ ಯೌವನ ಮಠ ಮಠ ಮಧ್ಯಾಹ್ನದಂತೆ, ಉಸಿರಾಟದ ನಿನ್ನ ವೇದನೆ ಬೀಸು ಬಿರುಗಾಳಿಯಂತೆ, ಮೌನ ಮುರಿದು ಬಂದರೆ ನೀನು ನನ್ನ ಪ್ರೇಮ ಆಲುಗೇನು, ಒಂಟಿ ವಿರಹ ತಾಳಲಾರಣ. ಎದುರಲ್ಲಿ ನೀನಿರುವಾಗ ಸಂಭ್ರಮ ಮೂಡಿರುವಾಗ, ಎದುರಲ್ಲಿ ನೀನಿರುವಾಗ ಸಂಭ್ರಮ ಮೂಡಿರುವಾಗ, ಮನಸ್ಸಲ್ಲಿ ನೂರಾಸೆ ನೀರಾಗಿ ಹರಿಯುತ್ತಿದೆ ಓ ಚೆಲುವೆ, ಆಸರೆ ಕೋರಿದರೆ ನಾ ಬರುವೆ.
ಜೀವನ ನಿನಗೆ ತಾರೆ ಎರೆದಿರುವೆ ನಾನು. ಬೃಂದಾವನ ನಿನ್ನ ಹೃದಯ ನನಗೆ ಸ್ವಂತ ಮನೆಯಾಗದೇನು. ಕಣ್ಣು ಕವಿತೆ ಹಾಡುವ ಮುನ್ನ ಕಲ್ಲು ಕತೆಯ ಹೇಳುವ ಮುನ್ನ ತುಂಟ ನಗೆಯ ಬೀರುವೊಮ್ಮೆನೆ. ಜೊತೆಯಲ್ಲಿ ನೀನಿರುವಾಗ ಸಂಭ್ರಮ ಮೂಡಿರುವಾಗ, ಜೊತೆಯಲ್ಲಿ ನೀನಿರುವಾಗ ಸಂಭ್ರಮ ಮೂಡಿರುವಾಗ, ಮನಸ್ಸಲ್ಲಿ ನೂರಾಸೆ ನೀರಾಗಿ ಹರಿಯುತ್ತಿದೆ. ಓ ಚೆಲುವೆ ಆಸರೆ ಕೋರಿದರೆ ನಾ ಬರುವೆ, ಓ ಚೆಲುವೆ ಆಸರೆ ಕೋರಿದರೆ ನಾ ಬರುವೆ, ಓ ಚೆಲುವೆ ಆಸರೆ ಕೋರಿದರೆ ನಾ ಬರುವೆ. ಹಾಯ್ ಹಾಯ್ ಹಾಯ್. ತಿಳ್ಕೋಬೇಕಾದ್ರೆ ಹೂನ್ರಿ ಅವ್ನು ನಿಜವಾಗ್ಲೂ ದೆವ್ವಾನೆ. ಇಲ್ದಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದ? ಓ ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ಏನು ಯಜಮಾನ್ರೆಲ್ಲ ಕುಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ? ಆ ಜಗನ್ನಾಥ್ ಬಗ್ಗೆ ಆಲೋಚನೆ ಬಿಟ್ರೆ ಇನ್ನೇನೈತೆ? ಅವನು ಫಾರ್ಮ್ ಹೌಸ್ ನಲ್ಲಿ ಇಲ್ಲೇ ಇಲ್ವಂತೆ, ಇದ್ದಕ್ಕಿದ್ದಂಗೆ ಮಾಯ ಆಗೋನಂತೆ. ಅವನು ಮನುಷ್ಯ ಆಗಿದ್ರ ತಾನೇ ಅಲ್ಲಿರೋಕೆ ದೆವ್ವ ಎಲ್ಲೆಲ್ಲೋಡಾಡುತ್ತೋ ಯಾರಿಗೊತ್ತು. ನೀವು ಸುಮ್ಮನೆ ದೆವ್ವ 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 ಅಂತ ಅವ್ನು ನೋಡಿ ಯಾಕೆ ಹೆದರ್ತಿದ್ದೀರಾ? ಸತ್ತೋಗಿದ್ದು ಜಗನ್ನಾಥ್ ಅಲ್ಲ, ಈಗ ಬದುಕಿರೋನೇ ಜಗನ್ನಾಥ. ಸರ್, ಸತ್ತಿರೋನ್ ಹೆಣದ ಗುಂಡಿ ತೆಗೆದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅವನ್ ಜಗನ್ನಾಥೋ ಅಲ್ವೋ ಅಂತ. ಅವನ್ ಸಾಧಾರಣವಾದ ದೆವ್ವ ಅಲ್ಲ ಸರ್, ಹಗಲು ದೆವ್ವ. ನೀವ್ ಹೇಳಿದ ರೀತಿಯಲ್ಲಿ ಹೆಣದ ಗುಂಡಿ ತೋಡಿ ಪರೀಕ್ಷೆ ಮಾಡಕ್ ಆಗಲ್ಲ. ಕಾನೂನು ನಿಮ್ ದೆವ್ವ ನಂಬಲ್ಲ. ಮೂಢನಂಬಿಕೆ ಜನ ನೀವು, ಎಷ್ಟು ಹೇಳಿದ್ರು ಕೇಳಲ್ಲ. ಸರಿ, ನಾನು ಬರ್ತೀನಿ. ಮೂಢನಂಬಿಕೆ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನ್ ನಾವು ಮೂಡ್ರ? ಕಿರಿಯ, ನಾನು ಒಳಗಡೆ ಇದ್ದೀನಿ ಅಂತ ಮುಗಿದು ನೋಡ್ತಿದ್ದೀಯಾ? ಇಲ್ಲ ಕಣ, ಗಾಳಿ ಹವೆಗೆ ಅಂತ ಹೊರಗ್ ಬಂದು ಅಲ್ಲಿ ಜಗನ್ನಾಥ್. ಜಗನ್ನಾಥ್, ಜಗನ್ನಾಥ್ ಬೇಕಾ ನಿನ್ಗೆ? ಜಗನ್ನಾಥ್ ಇಲ್ಲ ಸರ್. ನನ್ನ ಮಗನೇ, ಜಗನ್ನಾಥ್ ಬದುಕಿದಾನ ಸತ್ತಿದಾನ ಇಲ್ಲ ದೆವ್ವ ಆಗಿದಾನ ಅಂತ ಪರೀಕ್ಷೆ ಮಾಡೋದಕ್ಕೆ ಬಂದೆ. ಹೇಳ, ಜಗನ್ನಾಥ್ನ ಯಾಕೋ ಕೊಲೆ ಮಾಡಿದೆ? ಸರ್, ನಾನು ಜಗನ್ನಾಥ್ ಹತ್ರ ಕೆಲಸ ಮಾಡ್ತಿದ್ದಾಗ
ಬಾರೆ ನಾನ್ ಕೆಲಸ ಮಾಡ್ತಿದ್ದೆ ಅಂತ ಹೇಳಿರ್ಲಿಲ್ವಾ? ಇದೇ ದಣಿಯರ ಮನೆ. ಸುಮ್ಕಿರಿ ಬತ್ತಾ ದಣಿ ಬೇಗ. ನಮಸ್ಕಾರ ದಣಿ. ಕರಿಯಾ, ಈ ಕಡೆ ಬಾ, ಈ ಕಡೆ ಬಾ. ದಣಿಯವ್ರ ಕಾಲ್ ನಮಸ್ಕಾರ ಮಾಡು. ಇರ್ಲೆ ಇರ್ಲೆ. ದಣಿ, ನಾನು ಪ್ರೀತಿ ಮಾಡ್ತಿದ್ದ ಹುಡುಗಿನ ಮದುವೆ ಇದೆ ಅಂತ ಹೇಳಿಲ್ವಾ? ಇವಳೇ ದಣಿ ಅವಳು. ಹೌದಾ? ಹೌದು. ಬ್ಯೂಟಿಫುಲ್. ಒಳ್ಳೆ ಸೆಲೆಕ್ಷನ್ ಮಾಡಿದ್ಯಾ ಕರಿಯಾ. ವೆರಿ ಗುಡ್ ಕರಿಯಾ. ಅಂದ ಹಾಗೆ ನಿಮ್ ಮದುವೆಗಂತೂ ಬರಕ್ಕಾಗ್ಲಿಲ್ಲ. ತಗೋ ಈ ಉಂಗ್ರನ ಕೊಡು. ದಣಿ, ಕೈ ಕೊಡು. ಕೈ ಕೊಡು. ಕರಿಯಾ, ಸಂಜೆ ಮನೆ ಕಡೆ ಹೋಗುವಾಗ ಹಾಗೆ ಬಂದು ನಾನು ನೋಡ್ಕೊಂಡು ಹೋಗು. ಆಯ್ತು ದಣಿ. ಗೊತ್ತಾಯ್ತಾ? ಆಯ್ತು ದಣಿ. ನಾವು ಬರ್ತೀವಿ ದಣಿ. ಸರಿ ಸರಿ. ನಮಸ್ಕಾರ ಮಾಡಿ ದಣಿಗೆ. ನಮಸ್ಕಾರ ಬುದ್ಧಿ. ಹೋಗ್ಬಾ. ಏಯ್, ನೀನ್ ನನ್ನ ತಮ್ಮನ ಸಮಾನ ಕಣೋ. ತಗೋ ಕುಡಿ, ಮಜಾ ಮಾಡೋ. ಕುಡಿಯೋ. ರೀ ರೀ, ನಮಸ್ಕಾರ ದಣಿ. ಬೇಡ, ಬಿಟ್ಬಿಡಿ ದಣಿ, ಬಿಟ್ಬಿಡಿ, ಬಿಟ್ಬಿಡಿ ನನ್ನ. ಲಚ್ಚಿ, ಲಚ್ಚಿ, ನನ್ ಬಿಟ್ಟು ಹೊರ್ಟೋದ್ಯಾ ಲಚ್ಚಿ, ನನ್ ಬಿಟ್ಟು ಹೊರ್ಟೋದ್ಯಾ. ಸ್ವಲ್ಪಿರಿ. ಹಾ, ಬರ್ಲಾ ಚಿನ್ನ? ಹಾ, ಬರ್ತೀನಿ. ಹಾ. ಏನ್ರಿ? ಮೆತ್ತಗೆ. ಅಲ್ಲ, ಜಾತ್ರೆ ಬೇರೆ ಹತ್ರ ಬರ್ತಾ ಇದೆ, ನಂಗೊಂದ್ ಸೀರೆ ತೆಕ್ಕೊಡೋದಿಲ್ವಾ? ನೀನು ಕೊಡಿಸ್ದೆ, ಯಾರು ಕೊಡಿಸ್ದೆ? ಅವರು ಸರಿಯಾಗಿ ಕೂಲಿ ಕೊಡೋದಿಲ್ಲ ಕಣಪ್ಪ. ಅವರು ಎಲ್ಗೋ ಕರಿಯಾ? ಎಲ್ಗೋ ಹೋಗ್ತಿದ್ದೀನಿ. ನಿಮ್ಗೆ ಯಾಕ್ರೋ? ಅಲ್ಲ, ಹುಚ್ಚು ನನ್ ಮಗ ಇಷ್ಟೊತ್ತು ಎಲ್ಗೋ ಹೊಲ್ಟಾನಲ್ಲಪ್ಪ. ಆ ಕಡೆ ಇರ್ಬೇಕು. ಮತ್ತೆ ಕಾಣಿಸ್ತಾ ಇಲ್ಲ. ನೀವು ಆ ಕಡೆ ಬಂದ್ರು.
ಈ ಕಡೆ ಬರ್ತೀವಿ ಬೇಗ. ಜಗನ್ನಾಥ್ ಕೊಲೆ ಬಗ್ಗೆ ಇನ್ವೆಸ್ಟಿಗೇಷನ್ಗೆ ಈ ಊರಿಗೆ ಬಂದಾಗ ಈ ಕೊಲೆಯಲ್ಲಿ ಸುಮಾರು ಜನರ ಕೈವಾಡ ಇದೆ ಅನ್ಸಿತ್ತು. ನೀವೆಲ್ಲ ನೀಲಗಿರಿ ಮರದ ಬುಡ ಹೊಟ್ಟೆಗೆ ತೂರಿ ಜಗನ್ನಾಥ್ ಕೊಲೆ ಆಗಿದ್ದಾನೆ ಅನ್ಕೊಂಡ್ರಿ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಜಗನ್ನಾಥ್ ತಲೆಗೆ ಏಟು ಬಿದ್ದು ಸಾವಾಗಿದೆ ಅಂತ ರಿಪೋರ್ಟ್ ಇತ್ತು. ಹಾಗಾದ್ರೆ ಇನ್ಸ್ಪೆಕ್ಟ್ರೆ, ಮತ್ತೆ ಈ ಊರಿಗೆ ತಿರುಗಿ ಬಂದ ಜಗನ್ನಾಥ್ ಯಾರು? ಅವನು ಮನುಷ್ಯನ, ದೆವ್ವನ? ಮತ್ತೆ ಅವನು ಎಲ್ಲಿ ಅಂತ ಒಂದು ಗೊತ್ತಿಲ್ಲ. ನಾನಿಲ್ಲೇ ಇದ್ದೀನಿ. ನಾನ್ ಜಗನ್ನಾಥ್ ಅಲ್ಲ, ಜಗನ್ನಾಥ್ ಕೊಲೆಗಾರನ್ ಕಂಡಿಡಿಯಾಗಿ ಬಂದಿರೋ ಸಿಬಿಐ ಆಫೀಸರ್ ಜಗದೀಶ್. ಜಗನ್ನಾಥ್ ಮಾಡಿರೋ ಅನ್ಯಾಯಕ್ಕೆ ಕರಿಯ ಅವನ ಮೇಲೆ ಸೇಡ್ ತೀರ್ಸ್ಕೊಂಡ. ಇನ್ಮೇಲೆ ನಿಮಗ್ ಜಗನ್ನಾಥ್ ಅನ್ನೋ ದೇವದ ಭಯನೇ ಇಲ್ಲ. ಇದೆಲ್ಲ ನಾನೇ ಮಾಡಿದ ಪ್ಲಾನ್. ಜಗನ್ನಾಥ್ ಕೊಲೆಗಾರನನ್ನ ಹಿಡಿಯೋದು ಕಷ್ಟ ಅನ್ಸಿದಾಗ ಮತ್ತೆ ಜಗನ್ನಾಥ್ನ ಸೃಷ್ಟಿ ಮಾಡಿದ್ರೆ ಜನ ಹೆದರ್ತಾರೆ. ಆಗ ನಿಜವಾದ ಕೊಲೆಗಾರ ಅವನನ್ನು ಪರೀಕ್ಷೆ ಮಾಡಕ್ ಬಂದೇ ಬರ್ತಾನಂತ ನಿರ್ಧಾರ ಮಾಡಿದೆ. ಇದಕ್ಕೆ ನಾನು ಮತ್ತು ಜಗದೀಶ್ ಇಬ್ರು ಯಾರಿಗೂ ಅನುಮಾನ ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೊಂಡ್ವಿ. ಒಟ್ನಲ್ಲಿ ಕೊಲೆಗಾರನ ಹಿಡಿಯೋದಕ್ಕೆ ಇಡೀ ಇವನ್ನೇ ಬೀದಿಲ್ ಬಿಕ್ಸಿದ್ರಿ. ಅದ್ರೊಳಗೂ ಕರಿಯಾನೆ ಕೊಲೆಗಾರ ಅಂದ್ಮೇಲೆ ಎಲ್ಲ ವಿಚಿತ್ರ ಅನ್ಸುತ್ತೆ. ನಾನು ಇನ್ನು ಬರ್ತೀನಿ. ನಡಿ.